ಸ್ವಾಧ್ಯಾಯ ಸಜ್ಜನ ಇದೀಗ ನಾವು ಧ್ಯಾನ ಕಸ್ತೂರಿ ಮಾಸಪತ್ರಿಕೆಯ ಸದುದ್ದೇಶ ಧ್ಯಾನ ಎಷ್ಟು ಮುಖ್ಯವೋ ಜ್ಞಾನ ಅಷ್ಟೇ ಮುಖ್ಯ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಪತ್ರಿ ಸರ್ ಅವರು ಹೇಳಿದ್ದಾರೆ. ಆದ್ರಿಂದ ಪತ್ರಿಜಿ ಸರ್ ಅವರು ತುಂಬಾ ಮುಂದಾಲೋಚನೆಯಿಂದ ಯಾವಾಗ್ಲೂ ಧ್ಯಾನದ ಜೊತೆ ಸ್ವಾಧ್ಯಾಯ ಅಂದ್ರೆ ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನ ಬೇಕು. ಆದ್ರೆ ವಿಶೇಷವಾಗಿ PSSM ಬಗ್ಗೆನೆ ಒಂದು ಮುಖವಾಣಿಯಾಗಿ ಒಂದು ಪತ್ರಿಕೆ ಇರ್ಲಿ ಅನ್ನೋ ದೃಷ್ಟಿಯಿಂದ 2005ರಿಂದ 2005-6ರಿಂದ ಧ್ಯಾನ ಕರ್ನಾಟಕ ಅನ್ನೋ ಹೆಸರಿನಿಂದ ಸ್ಟಾರ್ಟ್ ಆಗಿದ್ದು, ಇದೀಗ ಅದು ಧ್ಯಾನ ಕಸ್ತೂರಿ ಅನ್ನೋ ಒಂದು ಹೆಸರಿನಲ್ಲಿ ಪ್ರತಿ ತಿಂಗಳು ಬರ್ತಾ ಇದೆ. ಧ್ಯಾನ ಕಸ್ತೂರಿ ತಲುಪಿದವರಿಗೂ, ಚಂದಾದಾರರಿಗೂ ಮತ್ತು ಚಂದಾದಾರರ ಅಲ್ಲದವರಿಗೂ ಕೂಡ ಈ ಧ್ಯಾನ ಕಸ್ತೂರಿಯಲ್ಲಿರುವ ಜ್ಞಾನವನ್ನ ತಲುಪಿಸ್ಬೇಕು ಅಂತ ಪ್ರತಿ ತಿಂಗಳು ನಾವು ಧ್ಯಾನ ಕಸ್ತೂರಿ ಸಂಚಿಕೆಯ ಪರಿಚಯ ಅಂತ ಮಾಡ್ತಾ ಇದೀವಿ. ಆ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಬೆನ್ನೆಲುಬಾಗಿ ನಿಂತು ಸದಾ ನಮಗೆ ಸಪೋರ್ಟ್ ಕೊಡ್ತಾ ಇರುವಂತಹ ಜೈಹೋ ಮೆಡಿಟೇಷನ್ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಶಾಂತಲಾ ಮೇಡಮ್ ಅವರಿಗೆ ಮತ್ತು ಈ ಒಂದು ವೇದಿಕೆಯಲ್ಲಿ ಇರುವ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ವಿಶೇಷ ಕೃತಜ್ಞತೆಗಳನ್ನ ತಿಳಿಸ್ತಾ, ಈ ಬಾರಿಯ ಧ್ಯಾನ ಕಸ್ತೂರಿ ವಿಶೇಷತೆ ತಮಗೆ ಎಲ್ರಿಗೂ ಗೊತ್ತಿರುವಂತದ್ದು, ಮಾರ್ಚ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಮಹಿಳಾ ದಿನ. ಆಕ್ಚುಲಿ ಎಲ್ಲಾ ದಿನಗಳು ಮಹಿಳೆಯ ದಿನಗಳೇ ಆದ್ರೂ ಕೂಡ ವಿಶೇಷತಃ ಮಾರ್ಚ್ 8 ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಿಸೋದ್ರಿಂದ ಮಹಿಳೆಯರ ಕುರಿತಾಗಿ ಒಂದಷ್ಟು ಹೆಚ್ಚಿನ ಪ್ರಾಶಸ್ತ್ಯ ಕೊಡೋಣ ಅಂತ ಮಾನ್ಯ ಸಂಪಾದಕರು ಇದರಲ್ಲಿ ಸಾವಿತ್ರಿಬಾ ಫುಲೆ ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಡಿದ ಮಹಾನ್ ನಾಯಕಿ, ಅವ್ರ ಬಗ್ಗೆ ಒಂದು ವಿಶೇಷ ಲೇಖನ ಇದೆ ಇದರಲ್ಲಿ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತು, ಯೂಸುಫ್ ಮಲಾಲಾ ಇಡೀ ವಿಶ್ವಸಂಸ್ಥೆಯಲ್ಲಿ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಯೂಸುಫ್ ಮಲಾಲಾ ಅವಳು ನೊಬೆಲ್ ಪ್ರಶಸ್ತಿ ಕೂಡ ತಗೊಂಡ್ಲು. ಯಾಕಂದ್ರೆ ಶಿಕ್ಷಣಕ್ಕಾಗಿ ವಂಚಿತ ಮಾಡಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದು ಭಯೋತ್ಪಾದಕನ ಸಂಘಟನೆಯ ವಿರುದ್ಧ ಹೋರಾಡಿದಂತ ಯೂಸುಫ್ ಮಲಾಲಾ ಲೇಖನ ಇದೆ ಒಂದು. ಅದಲ್ಲದೆ ಮುಖ್ಯವಾಗಿ ಪಂಚಕನ್ಯೆಯರು ನಮಗೆ ಗೊತ್ತು, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಅಥವಾ ರಾತ್ರಿ ಮಲಗುವಾಗ ಅಹಲ್ಯ, ಸೀತಾ, ದ್ರೌಪದಿ, ತಾರಾ, ಮಂಡೋದರಿ ಅಂತೀವಿ. ಯಾಕೆ ಇವರನ್ನ ಸ್ಮರಿಸ್ತೀವಿ? ನಿಜ ಹೇಳ್ಬೇಕು ಅಂದ್ರೆ ಅವರೆಲ್ಲರೂ ಆ ಪಂಚಕನ್ಯೆಯರು ಹೇಗೆ ಅಂದ್ರೆ ಅವರ ಚಾರಿತ್ರದಲ್ಲಿ ಒಂದು ರೀತಿ ಕಳಂಕ. ಅಹಲ್ಯ ಗೌತಮನ ಜೊತೆ, ಗೌತಮನ ವೇಷದಲ್ಲಿದ್ದ ಇಂದ್ರನ ಜೊತೆ ಒಂದು ಕಾಮಪಾಶಕ್ಕೆ ಬಲಿಯಾದ್ಲು ಅಂತ. ದ್ರೌಪದಿ 5 ಜನರ ಜೊತೆ ತನ್ನ ಸಂಸಾರವನ್ನ ಮಾಡಿದ್ಲು ಅನ್ನೋ ಕಾರಣಕ್ಕೆ. ಇನ್ನು ತಮ್ಗೆ ಗೊತ್ತು, ಸೀತೆ ಪರ ರಾಜ್ಯದಲ್ಲಿ ಇದ್ಲು, ಬಹಳಷ್ಟು ದಿನ ಪರದೇಶದಲ್ಲಿ ಇದ್ದುಕೊಂಡ್ಲು, ಪರಪುರುಷನ ಒಂದು ಅಪಹರಣಕ್ಕೆ ಒಳಪಟ್ಲು ಅನ್ನೋದು. ಹೀಗೆಲ್ಲ ಇದ್ರೂ ಕೂಡ ಅವರನ್ನ ವಿಶೇಷವಾಗಿ ನಾವು ನೆನೆಸ್ತೀವಿ. ಅಂತಹ ಮಹಾನ್ ನಾಯಕರು, ಆದರ್ಶ ಮಹಿಳೆಯರಾಗಿ, ಅಪೂರ್ವ ಆದರ್ಶ ಮಹಿಳೆಯರಾಗಿ ಬಾಳಿದವರು ಅವರು. ಆದ್ರಿಂದ ಇವತ್ತಿಗೂ ಭಾರತದ ಸಂಸ್ಕೃತಿಯಲ್ಲಿ ಆ ಪಂಚಕನ್ಯೆಯರು ಅಂದ್ರೆ ಅವರನ್ನ ಸ್ಮರಣೆ ಮಾಡಿದ್ರೆ ಸಾಕು, ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಇದೆ. ಅವ್ರ ಬಗ್ಗೆ ಒಂದು ಲೇಖನ ಇದೆ. ಇನ್ನು ಅದಕ್ಕೂ ಮುಖ್ಯವಾಗಿ ನಮ್ಗೆ ಗೌತಮನ ಬಗ್ಗೆ ಗೊತ್ತು, ಆದ್ರೆ ಬುದ್ಧನ ಪತ್ನಿ ಯಶೋಧರೆಯ ಬಗ್ಗೆ ಕೂಡ ಒಂದು ಲೇಖನ, ಅದ್ಭುತವಾದ ಲೇಖನ ಇದೆ, ಅವಳ ತ್ಯಾಗ ಆರ ಕುರಿತು. ಇನ್ನು ನಾವೆಲ್ಲರೂ ಎಲ್ಲರೂ ಒಂದು ಪುಸ್ತಕ ಓದಿರ್ತೀವಿ, ಆದ್ರೂ ಕೂಡ ಯಶೋಧರೆಯ ಕೊಡುಗೆ, ಅವರ ಪಾತ್ರ, ಅವಳ ತ್ಯಾಗದ ಕುರಿತಾದ ಒಂದು ಲೇಖನ ಇದೆ. ಹೀಗೆ ಮಹಿಳಾ ದಿನಾಚರಣೆ ನಿಮಿತ್ತ ವಿಶೇಷ ಸಂಚಿಕೆಯನ್ನ ರೂಪಿಸಿರುವಂತಹ ಮಾನ್ಯ ಸಂಪಾದಕರಿಗೆ ಥ್ಯಾಂಕ್ಸ್ ಗಳನ್ನ. ಅದರಲ್ಲಿ ಮುಖ್ಯವಾದ ಲೇಖನ ಏನಿದೆ ಅಂದ್ರೆ ಅರ್ಧನಾರೀಶ್ವರ ತತ್ವ. ಏನದು ಅರ್ಧನಾರೀಶ್ವರ ತತ್ವ ಅಂದ್ರೆ, ನಾವು ಸ್ತ್ರೀ ಪುರುಷ ಅನ್ನೋದು ಈ ಶರೀರಕ್ಕೆ ಸಂಬಂಧಪಟ್ಟದ್ದು, ಮೇಲಿನ ಶಿಪ್ಪೆ. ಆದ್ರೆ ಒಳಗಿರುವ ಚೈತನ್ಯಕ್ಕೆ ಸ್ತ್ರೀಯೂ ಇಲ್ಲ, ಪುರುಷವೂ ಇಲ್ಲ. ಅದಕ್ಕೆ ಆ ಆತ್ಮಕ್ಕೆ ಲಿಂಗವಿಲ್ಲ. ಆದ್ರಿಂದ ಹಾಗಾದ್ರೆ ಸ್ತ್ರೀ ಪುರುಷ ತತ್ವಗಳನ್ನ ಸಮನ್ವಯಗೊಳಿಸುವುದೇ ಅರ್ಧನಾರೀಶ್ವರ ತತ್ವ ಅನ್ನೋ ಒಂದು ಅದ್ಭುತವಾದ ಲೇಖನ ಈ ಒಂದು ಸಂಚಿಕೆಯಲ್ಲಿದೆ. ಸದ್ಗುರು ಅವರ ಒಂದು ಮಾತು ಹೇಳ್ತಾರೆ, ಯಾವತ್ತು ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನ ಈ ಶಿಪ್ಪೆ, ಇದು ಯಾವ್ದು ಶಿಪ್ಪೆ ಅಂದ್ರೆ ಶರೀರ ಅನ್ನೋದು ಶಿಪ್ಪೆ, ಒಳಗಿರುವ ಚೈತನ್ಯದಿಂದ ಅಳಿಬಹುದಂತ ಅವರ ಒಂದು ಮೆಸೇಜ್ ಇದೆ ಇದರಲ್ಲಿ, ಸದ್ಗುರು ಮೆಸೇಜ್ ಇದೆ. ಅವೆಲ್ಲವನ್ನ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಾವು ಆಗ್ಲೇ ಹೇಳಿದೆ, ಸಂಪಾದಕೀಯದಲ್ಲಿ ಈ ಎಲ್ಲ ಲೇಖನಗಳ ಕುರಿತಾದ ಮಾಹಿತಿ ಕೊಡ್ಲಾಗಿದೆ, ಪಂಚಕನ್ಯೆಯರು ಮತ್ತೆ ಸಾವಿತ್ರಿಬಾ ಫುಲೆ ಇದ್ರ ಬಗ್ಗೆ. ಇನ್ನು ನಾವು ಮೊದಲನೇದಾಗಿ ಪತ್ರಿಜಿ ಅವರ ವಾಣಿಯನ್ನ ನೋಡೋಣ. ತಮಗೆಲ್ರಿಗೂ ಗೊತ್ತು, ಪತ್ರಿಜಿ ವಾಣಿ ಅಂದ್ರೆ ಅದ್ಭುತವಾಗಿ ಮಹಿಳೆಯರ ಬಗ್ಗೆ ಹೇಳ್ತಾರೆ. ಪತ್ರಿಜಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ಸ್ತ್ರೀ ಅಂದ್ರೆ, ಮಹಿಳೆ ಅಂದ್ರೆ ಅವರು ತಮ್ಮ ಜೀವನದ 5 ಜನ ಮಹಿಳೆಯರನ್ನ ಬಹಳ ಪ್ರೀತಿಯಿಂದ ಸ್ಮರಿಸಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಮಹಿಳೆ ಅಂದ್ರೆ ಸಹಜ ದೈವ, ಮಹಿಳೆ ಅಂದ್ರೆ ಕರುಣಾಮಯಿ, ಸಹನಾಮಯಿ, ದಯಾಮೂರ್ತಿ, ಸೌಂದರ್ಯವತಿ. ಮಹಿಳೆ ಅಂದ್ರೆ ಆಕೆ ಸೇವಾಮೂರ್ತಿ, ಮಹಿಳೆ ಅಂದ್ರೆ ಆಕೆ ಸ್ವೀಕಾರ ಮನೋಭಾವ ಉಳ್ಳವಳು, ಮಹಿಳೆ ಅಂದ್ರೆ ದೂರು ಇಲ್ಲದವಳು, ಅವಳು ತೀರ್ಮಾನ ಇಲ್ಲದಿರುವವಳು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ.
ಆದ್ರೆ ಪುರುಷರೆಲ್ಲ ಮಹಿಳೆಯರಿಂದ ಕಲಿಯಬೇಕಾಗಿದೆ. ಈ ಭೂಮಿಯ ಮೇಲೆ ಮಹಿಳೆಯರಿಂದ ಕಲಿಯೋದಕ್ಕಾಗಿಯೇ ಗಂಡಸರು ಭೂಮಿ ಮೇಲೆ ಇದ್ದಾರೆ ಅಂತೇಳಿ. ಮಹಿಳೆ ಯಾವಾಗ್ಲೂ ಪ್ರಕೃತಿಗೆ ಹತ್ತಿರವಾಗಿ ಇರುವವಳು, ಅವಳು ಹೊಂದಿಕೊಳ್ಳುವ ಸ್ವಭಾವ ಉಳ್ಳವಳು. ಇಂಥ ಮಹಿಳೆಯರು ನನ್ನ ಜೀವನದಲ್ಲಿ ಇದ್ರು ಅಂತ ಅವ್ರ ತಾಯಿ, ಇಂಥ ಎಲ್ಲ ಗುಣ ಸ್ವಭಾವಗಳನ್ನು ಉಳ್ಳವರು ಯಾರು ಅಂದ್ರೆ ನನ್ನ ತಾಯಿ ಸಾವಿತ್ರಿ ಅಂತ ಪತ್ರಿಜಿ ಅವರು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಈ ಎಲ್ಲ ಗುಣಗಳನ್ನು ಪ್ರತಿನಿಧಿಸುತ್ತ ಪ್ರಬುದ್ಧತೆ ಇರುವಂತಹ ಅವರು ನನ್ನ ಜೀವನದಲ್ಲಿ, ಅದು ನನ್ನ ತಾಯಿ ಅಂತೇಳಿ. ಎರಡನೇದ್ದು ಅವರ ನನ್ನ ಅಕ್ಕ ಸುಧಾ ಕೋಡೂರು ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಗುಣಗಳನ್ನು ಹೊಂದಿದ್ದರು ಆ ದಿವ್ಯ ಆತ್ಮಕ್ಕೆ ನನ್ನ ವಂದನೆ ಅಂತ ಹೇಳ್ತಾರೆ. ಇನ್ನು ಮೂರನೇದ್ದು ಸ್ವರ್ಣಮಾಲಾ ಅಮ್ಮ ಅಂದ್ರೆ ಅವರ ಪತ್ನಿ ಸುಭಾಷ್ ಪತ್ರಿಜಿ ಅವರು ತಮ್ಮ ಪತ್ನಿ ಸ್ವರ್ಣಮಾಲಾ ಅಮ್ಮ ಅಪ್ಪಟ ಚಿನ್ನದಂತವಳು ನನ್ನಂತ ಮೂರ್ಖನ ಜೊತೆ ಜೀವಿಸಿದಳು ಅಂತ ಹೇಳ್ತಾರೆ. ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಪತ್ರಿ ಸರ್ ಅವ್ರು ತಮ್ಮನ್ನು ತಾವೇ ಏನಂತ ಅನ್ಕೊಳ್ತಾ ಇದ್ದಾರೆ, ಮೂರ್ಖ, ನನ್ನಂತ ಮೂರ್ಖನ ಜೊತೆ ಜೀವಿಸಿದಳು ಅಂತೇಳಿ. ಅಂದ್ರೆ ಏನು ಅಂದ್ರೆ ಪ್ರಾಪಂಚಿಕತೆಯನ್ನ ಕಂಪ್ಲೀಟ್ ಬಿಡುಗಡೆ ಮಾಡಿ ದುಡಿಬೇಕಾದ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ. ಯಾವ್ದಕ್ಕೆ? ತಮ್ಮ ಉದ್ಯೋಗಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಸಂಪೂರ್ಣವಾಗಿ PSSM ನ ಚಟುವಟಿಕೆಗಳನ್ನ ಧ್ಯಾನ ಪ್ರಚಾರದಲ್ಲೇ ತೊಡಸ್ಕೊಂತಾರಲ್ಲ, ಅವಾಗ ತುಂಬಾ ಸ್ವರ್ಣಮಾಲಾ ಅಮ್ಮನವರು ಬಹಳಷ್ಟು ಕಷ್ಟ ನಷ್ಟಗಳನ್ನ ಎದುರಿಸ್ತಾರೆ. ಆದ್ರಿಂದ ಅಂತಹ ಸಂದರ್ಭದಲ್ಲಿ ಕೂಡ ನಾನು ಪ್ರಾಪಂಚಿಕತೆಯನ್ನು ತ್ಯಜಿಸಿದಾಗ ನನ್ನಂತ ಮೂರ್ಖನ ಜೊತೆ ಜೀವಿಸಿದಳು ಅಂತೇಳಿ. ಇನ್ನು ನೆಕ್ಸ್ಟ್ ಅವ್ರಿಗೆ ಇಬ್ರು ಹೆಣ್ಮಕ್ಳು, ಅದು ಪರಿಣಿತ ಪತ್ರಿ ಪರಿಮಳ, ಅವರಿಬ್ರು ಕೂಡ 24 ಕ್ಯಾರೆಟ್ ಚಿನ್ನದಂತವ್ರು ಅಂತ ಹೇಳಿ ಎಲ್ಲಾ ಮಹಿಳೆಯರಿಗೂ ವಂದನೆಗಳು ಮತ್ತು ಎಲ್ಲಾ ಮಹಾನ್ ಮಹಿಳೆಯರಿಗೆ ವಂದನೆಗಳು ಅಂತ ಹೇಳ್ತಾರೆ ಪತ್ರಿಜಿ ಸರ್ ಅವರು. ಆಮೇಲೆ ಪತ್ರಿಜಿ ಸರ್ ಅವರಿಗೆ ಸ್ತ್ರೀಯರ ಬಗ್ಗೆ ಬಹಳ ಪ್ರೀತಿ ಗೌರವ ಅಷ್ಟೇ ಅಲ್ಲದೆ ಅವರು ಸ್ತ್ರೀ ತತ್ವಗಳನ್ನ ಗೌರವಿಸಿದವರು. ಬರೀ ಸ್ತ್ರೀಯರಲ್ಲ, ಎಲ್ರಿಗೂ ಒಂದು ಸಂದೇಹ ಬರುತ್ತೆ, ಇದೇನಪ್ಪ ಮಹಿಳಾ ಧ್ಯಾನ ಮಹಾಚಕ್ರ, ಮಹಿಳಾ ಧ್ಯಾನ ಮಹಾಯಜ್ಞ ಅಂತ ಕಡ್ತಲದಲ್ಲಿ 11 ದಿನ ಮಾಡ್ಬೇಕಾದ್ರೆ ಎಲ್ರಿಗೂ ಇದೇನು ಹಾಗಾದ್ರೆ ಮಹಿಳೆಯರು ಅಷ್ಟೇ ಹೋಗ್ಬೇಕಾ? ವಿಶೇಷವಾಗಿ ಹೊಸದಾಗಿ ಯಾರು ಬಂದಿರ್ತಾರಲ್ಲ ಧ್ಯಾನಕ್ಕೆ, ಮೇಡಮ್ ಇದು ಮಹಿಳಾ ಧ್ಯಾನ ಮಹಾಯಜ್ಞ ಅಲ್ಲ, ನಾವು ಬರ್ಬೋದಾ ಅಂತ ಕೇಳ್ತಾ ಇದ್ರು. ಅಲ್ಲಿ ಹೆಸರು ಮಾತ್ರ ಮಹಿಳಾ ಧ್ಯಾನ ಮಹಾಯಜ್ಞ, ಆದ್ರೆ ಎಲ್ರು ಯಾಕೆ ಭಾಗವಹಿಸೋದಂದ್ರೆ ಅದು ಮಹಿಳೆಯನ್ನು ಯಾಕೆ ಇಟ್ಟಿದಾರೆ ಅಂದ್ರೆ ಈ ಭೂಮಿ ಮೇಲೆ ಸ್ತ್ರೀ ತತ್ವಗಳನ್ನ ಹೆಚ್ಚು ಮಾಡಬೇಕು ಅಂತ. ನಮ್ಗೆ ಗೊತ್ತು ಸ್ತ್ರೀ ತತ್ವಗಳಂದ್ರೆ ಏನು. ಸ್ತ್ರೀ ತತ್ವ ಅಂದ್ರೆ ಪ್ರೀತಿ, ಪ್ರೇಮ, ಕರುಣೆ, ದಯೆ, ತ್ಯಾಗ, ಹೊಂದಾಣಿಕೆ, ಇವೇ ಪತ್ರಿ ಸರ್ ಹೇಳಿದ್ರಲ್ಲ. ಆಕ್ಸೆಪ್ಟೆನ್ಸಿ, ಸ್ವೀಕಾರ ಮನೋಭಾವ, ಕ್ಷಮಾಗುಣ, ಇವೆಲ್ಲ. ಸರಿ, ಈ ತತ್ವಗಳು ಸ್ತ್ರೀ ರೂಪದಲ್ಲಿದ್ರೂ ಸ್ತ್ರೀಯರಲ್ಲಿ ಕಡಿಮೆ ಆಗಿದ್ದಾವೆ ಇತ್ತೀಚಿನ ಕಾಲಘಟ್ಟದಲ್ಲಿ. ಆ ಒಂದು ವಿಷಯವಾಗಿ ಇಲ್ಲಿ ಅರ್ಧನಾರೀಶ್ವರ ತತ್ವ ಲೇಖನದಲ್ಲಿ ನೋಡೋಣ. ಇದೀಗ ಗುರುವಾಣಿಯಲ್ಲಿ, ತಮ್ಗೆ ಗೊತ್ತು ಗುರುವಾಣಿಯಲ್ಲಿ ಕೂಡ ಸ್ತ್ರೀ ತತ್ವಗಳ ಬಗ್ಗೆನೆ ಬಹಳ ಒಳ್ಳೆ ಒಂದು ಹೇಳಿಕೆಗಳಿದಾವೆ. ಅಂದ್ರೆ ಸ್ತ್ರೀ ಅಂದ್ರೆ ತಾಳ್ಮೆ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾರಿಗೆ ತಾಳ್ಮೆ ಇದೆಯೋ ಅವನೇ ಶಕ್ತಿಶಾಲಿ. ನೋಡ್ರಿ, ಯಾರಿಗೆ ಶಕ್ತಿ ಇದೆ, ಬಲ ಇದೆ, ಅವರು ಶಕ್ತಿಶಾಲಿ ಅಲ್ಲ, ತಾಳ್ಮೆ ಇದ್ದವನೇ ಶಕ್ತಿಶಾಲಿ. ತಾಳ್ಮೆಯಿಂದ ಪರ್ವತವನ್ನೇ ದಾಟಬಹುದು ಅಂತ ಗಾಂಧಿ ಹೇಳ್ತಾರೆ. ಗೌತಮ ಬುದ್ಧ ಹೇಳ್ತಾರೆ, ಸಹನಶೀಲತೆಯೇ ಸರ್ವೋತ್ತಮವಾದ ಪ್ರವರ್ಧನೆ ಅಂತೇಳಿ. ಸ್ವಾಮಿ ವಿವೇಕಾನಂದರು ಇನ್ನು ಪ್ರೀತಿ, ಸ್ತ್ರೀ ಅಂದ್ರೆ ಪ್ರೀತಿ ಅಂತ ಹೇಳಿದ್ವಲ್ಲ, ಸ್ತ್ರೀ ತತ್ವ, ಪ್ರೀತಿ ಬಗ್ಗೆ, ಪ್ರೀತಿಯಿಂದ ಆಡಿದ ಪ್ರತಿಯೊಂದು ನುಡಿಯು ಸಿಡಿಲಿನಂತೆ ಪರಿಣಾಮಕಾರಿ. ನೋಡ್ರಿ, ಕೋಪದಿಂದ ಆಡಿದ್ದು ಸಿಡಿಲಿನಂತೆ ಅಲ್ಲ, ಪ್ರೀತಿಯಿಂದ ಆಡಿದ ಮಾತು ಸಿಡಿಲಿನಂತೆ ಪ್ರಭಾವಕಾರಿ. ಇನ್ನು ಲಿಯೋ ಟಾಲ್ಸ್ಟಾಯ್ ಹೇಳ್ತಾರೆ, ಪ್ರೇಮವು ಪಾಪಿಯನ್ನು ಸುಧಾರಿಸುತ್ತದೆ. ನಿಜ ಅಲ್ವಾ? ಬುದ್ಧ ಒಂದು ಪ್ರೇಮದ ದೃಷ್ಟಿಯಿಂದ ನೋಡಿದ್ರೆ ಒಬ್ಬ ಮಹಾ ಪಾಪಿ ಆಗಿರುವಂತಹ ಅಂಗುಲಿಮಾಲ ಬದಲಾದ. ಪ್ರೇಮವು ಪಾಪಿಯನ್ನು ಸುಧಾರಿಸುತ್ತದೆ. ಕುವೆಂಪು ಹೇಳ್ತಾರೆ, ಪ್ರೀತಿಯೂ ಒಂದು ಮಹಾ ತಪಸ್ಸೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಪ್ರೀತಿ ಕೂಡ ಒಂದು ತಪಸ್ಸು ಅಂತ ಕುವೆಂಪು ಅವ್ರು ಹೇಳ್ತಾರೆ. ಇನ್ನು ಅದೇ ರೀತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಹೇಳ್ತಾರೆ, ಪ್ರೇಮ ಅನ್ನೋದು ಬೆಂಕಿಯಂತೆ ಎಲ್ಲವನ್ನೂ ಪವಿತ್ರವಾಗಿಸುತ್ತದೆ. ಹೀಗೆ ಒಬ್ಬೊಬ್ರು ಪ್ರೀತಿಯ ಬಗ್ಗೆ. ರವೀಂದ್ರನಾಥ್ ಟ್ಯಾಗೂರ್ ಹೇಳ್ತಾರೆ, ಪ್ರೇಮವು ಕ್ಷಮೆಯಿಂದ ದಂಡಿಸುತ್ತದೆ. ನೋಡ್ರಿ, ಎಲ್ಲರೂ ಶಿಕ್ಷೆಯಿಂದ ದಂಡಿಸಿದ್ರೆ ಆದ್ರೆ ಪ್ರೇಮ ಕ್ಷಮೆ ಮಾಡುವುದ್ರ ಮೂಲಕ ದಂಡಿಸುತ್ತದೆ ಅಂತ. ಇನ್ನು ಗಾಂಧೀಜಿ ಅವರಿಗೆ ಮಹಿಳೆಯರ ಹಕ್ಕುಗಳ ಪರವಾಗಿ ಅವರು ಹೋರಾಡಿದ್ರು. ಮಹಿಳಾ ಸಬಲೀಕರಣವನ್ನ ಪ್ರೋತ್ಸಾಹಿಸಿದವರು ಗಾಂಧೀಜಿಯವರು. ಅಲ್ಲದೆ ಸ್ವಾಮಿ ವಿವೇಕಾನಂದರು ಕೂಡ ಮಹಿಳೆಯರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಮಹಿಳೆಯರ ಸ್ಥಿತಿ ಸುಧಾರಿಸದೆ ಈ ಲೋಕದ ಕಲ್ಯಾಣ ಇಲ್ಲ. ಆಧುನಿಕ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯು ಮಹಿಳೆಯನ್ನ ಗೌರವಿಸಬೇಕು. ನಿಜ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಪ್ರತಿಯೊಬ್ಬ ಯೋಗಿಗಳು ಏನು ಆಗಿದಾರಲ್ಲ, ಮಹಾನ್ ಚಿಂತಕರೆಲ್ಲ ಮಹಿಳೆಯರನ್ನ ಗೌರವಿಸಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಆಮೇಲೆ ಆದ್ರೆ ಈ ಪ್ರಪಂಚದಲ್ಲಿ ಮಹಿಳೆಯರನ್ನ ದ್ವಿತೀಯ ದರ್ಜೆ ಪ್ರಜೆಯಾಗಿ ಎಲ್ರೂ ಒಂಥರ, ಹೆಣ್ಣು ಅಂದ್ರೆ ಕೀಳು, ಅವ್ರ ಬುದ್ಧಿ ಮೊಳಕಾಲ ಕೆಳಗ, ಅವ್ರಿಗೇನ್ ಕೇಳೋದು, ಅವ್ರಿಗೇನ್ ಸ್ವಾತಂತ್ರ್ಯ ಕೊಡೋದು ಅನ್ನೋ ಭಾವದಲ್ಲಿ ಇರ್ತಾರಲ್ಲ, ನಿಜವಾಗ್ಲೂ ಅದು ತಪ್ಪು. ನೀವೇನು ಮಾಡೋದ್ಬೇಕಿಲ್ಲ, ಪ್ರತಿಯೊಬ್ರು ಮಹಿಳೆಯರನ್ನ. ಅದಕ್ಕೆ ಸಾರು ಭಾರತ ಸಂವಿಧಾನದ 11 ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯ ಏನಿದೆ ಅಂದ್ರೆ ಮಹಿಳೆಯರನ್ನ ಗೌರವಿಸುವುದು ಅಂತ. ಇಲ್ಲಿ ವಿವೇಕಾನಂದರು ಅದೇ ಹೇಳಿದ್ದಾರೆ. ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಚೆನ್ನಾಗಿ. ಹೆಣ್ಣಿನ ಜನನವು ಶಾಪವಲ್ಲ, ಅದು ಒಂದು ಆಶೀರ್ವಾದ, ಅವಳು ಮನೆಯ ಬೆಳಕು, ಕುಟುಂಬದ ಹೆಮ್ಮೆ. ಎಷ್ಟೋ ಜನ ಹೆಣ್ಮಕ್ಳು ಈ ಒಂದು ನೋವು, ಈ ಜಗತ್ತಿನ ಹಿಂಸೆಗೆ
ಏನ್ ಅನ್ಕೊಂಡಿದ್ದಾರೆ ಅದನ್ನ, ಯಾಕಾದ್ರೂ ಹೆಣ್ಣಾಗಿಟ್ಟಿನಿ, ಇದು ಶಾಪ ನೋಡು ನಮ್ಗೆ ಅಂತ. ಆದ್ರೆ ಬಸವಣ್ಣನ ಅವತ್ತೇ 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಹೆಣ್ಣಿನ ಜನ್ಮವು ಶಾಪವಲ್ಲ, ಅದು ಒಂದು ಆಶೀರ್ವಾದ. ನೋಡ್ರಿ ಪತ್ರಿಜಿ ಅವರು ಅದೇ ಹೆಣ್ಣಿನ ಜನ್ಮ ಅಂದ್ರೆ ಬಹಳ ಪುಣ್ಯ ಮಾಡಿದ್ರೆ ಲಭಿಸಿರ್ತದ ಸ್ತ್ರೀ ಜನ್ಮ ಅನ್ನೋದು ಅಂತೇಳಿ. ಇಲ್ಲಿ ಕವಿ ಕುವೆಂಪು ಅವ್ರು ಹೇಳ್ತಾರೆ, ಮಹಿಳೆ ಕೇವಲ ಗೃಹಿಣಿ ಅಲ್ಲ, ಅವಳು ಪ್ರಪಂಚದ ಸೃಷ್ಟಿಕರ್ತೆ. ನಿಜ, ಯಾಕಂದ್ರೆ ಅವಳು ಸೃಷ್ಟಿಕರ್ತೆ. ಒಂದು ಮಗುವಿಗೆ ಜನ್ಮ ಕೊಡೋದ್ರ ಮೂಲಕ ಮುಂದಿನ ಸೃಷ್ಟಿ ಮುಂದುವರಿಸ್ತಾ ಇದ್ದಾಳೆ. ಅವಳ ಶಕ್ತಿ ರೂಪಾಂತರ, ಪರಿವರ್ತನಾಶೀಲ ಗುಣಕ್ಕೆ ಸಾಟಿ ಇಲ್ಲ ಅಂತೇಳಿ. ಕುವೆಂಪು ಅವರಿಗೆ ನಿಮ್ಗೆ ಗೊತ್ತಿರ್ಲಿ, ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇತ್ತಂದ್ರೆ, ಅವರು ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದಿರ್ತಾರೆ. ಸೊ ಕುವೆಂಪು ಶಾರದಾ ಮಾತೆಯನ್ನು ರಾಮಕೃಷ್ಣ ಪರಮಹಂಸರು ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ನೋಡ್ತಾ ಇದ್ರು, ಕವಿ ಕುವೆಂಪು ಅವರು ಕೂಡ ಮಹಿಳೆಯರನ್ನು ಅಷ್ಟೇ ಶ್ರೇಷ್ಠ ಗೌರವ ಭಾವದಿಂದ ನೋಡ್ತಾ ಇದ್ರು. ಅವರ ಹೆಂಡತಿಯನ್ನು ಕೂಡ ಅಷ್ಟೇ ಪ್ರೀತಿಸ್ತಾ ಇದ್ರು. ಸೊ ನೆಕ್ಸ್ಟ್ DVG ಗುಂಡಪ್ಪ ಅವರು ಹೇಳ್ತಾರೆ, ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಕೇವಲ ನೈತಿಕ ಕರ್ತವ್ಯ ಅಲ್ಲ, ಆದರೆ ಅದು ಸಮಾಜದ ಪ್ರಗತಿಗೆ ಅಗತ್ಯವಾಗಿದೆ. ನೋಡ್ರಿ, ನಾವೇನೋ ಮಹಿಳೆಯರಿಗೆ ಮೀಸಲಾತಿ ಕೊಟ್ರೆ ನಾವೇ ಅವ್ರಿಗೆ ಬಹಳ ತ್ಯಾಗ ಮಾಡಿ ಅವ್ರಿಗೆಲ್ಲ ಶಿಕ್ಷಣ ಕೊಡ್ತಾ ಇದೀವಿ. ಅದು ನೀವು ಕೊಡುವ ಏನು ವಿಶೇಷತೆ ಸಬಲೀಕರಣಗೊಳಿಸುವುದು ಅದು ನೈತಿಕ ಕರ್ತವ್ಯ ಮಾತ್ರ ಅಲ್ಲ, ನೀವು ಅದು ಸಮಾಜದ ಪ್ರಗತಿಗೆ ಬಹಳ ಅಗತ್ಯ. ಮಹಿಳೆಯರಿಗೆ ಕಡೆಗಣಿಸಿದ್ರೆ ಸಮಾಜನೇ ಹಿಂದುಳಿತದೆ ಅನ್ನೋದು. ಹೀಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಮಹಿಳೆಯರ ಶ್ರೇಷ್ಠತೆ ಮತ್ತು ಸಮರ್ಥತೆಯನ್ನ ನೋಡಿ ಆ ಸಮುದಾಯದ ಪ್ರಗತಿಯನ್ನು ಅಳೆಯಬಹುದು ಅಂತ. ಒಂದು ಸಮುದಾಯ ಎಷ್ಟು ಪ್ರಗತಿ ಆಗಿದೆ ಅನ್ನೋದಕ್ಕೆ ಏನನ್ನ ನೋಡ್ಬೇಕು ಅಂದ್ರೆ, ಮಹಿಳೆಯರಿಗೆ ಅಲ್ಲಿ ಎಷ್ಟು ಅವಕಾಶ ಇದೆ, ಎಷ್ಟು ಶ್ರೇಷ್ಠತೆ ಇದೆ, ಅವ್ರಿಗೆ ಎಷ್ಟು ಸಮರ್ಥತೆ ಇದೆ ಅನ್ನೋದು ನೋಡಿ. ಹೀಗೆ ಸ್ತ್ರೀಯರ ಬಗ್ಗೆ ಸಾಕಷ್ಟು ಗೌರವ ಇರುವಂತಹ ಎಲ್ಲ ಮಹನೀಯರ ಮಾತುಗಳನ್ನ ಗುರುವಾಣಿಯಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಬರೋದೇ ಪತ್ರಿಜಿ ಪ್ರಬೋಧನೆಗಳು. ಈ ಬಾರಿ ಡಾಕ್ಟರ್ ಗೋವಿಂದ ರಾಜು ಅವರು ಅಷ್ಟು ಅದ್ಭುತವಾದ ಲೇಖನ ಕೊಟ್ಟಿದ್ದಾರೆ. ಏನು ಅದು ಅಂದ್ರೆ, ಪಿರಮಿಡ್ ಮಾಸ್ಟರ್ ಯಾರು. ಮೊದಲನೇದಾಗಿನೇ ಇಷ್ಟು ಚೆನ್ನಾಗಿದೆ. ಆ ಯಾರು ಅದನ್ನ ನಮ್ಮನ್ನ ನಾವೇ ಅವಲೋಕನ ಮಾಡ್ಕೋಬೇಕು. ಅಲ್ಲಿ ಒಂದು ಇಷ್ಟು ಲೇಖನದಲ್ಲಿ ಆರಂಭನೆ ನಮಗೆ ದ್ವಂದ್ವ ಬರುತ್ತೆ, ಇದೇನಪ್ಪ ಹಿಂಗೆ ಹೇಳಿದಾರ ಪತ್ರಿಸ್ತಾರ. ನಿಜನೇ, ಯಾರು ಶ್ರೇಷ್ಠ, ನಾನು ಶ್ರೇಷ್ಠ ಎಂದು ಅಂದುಕೊಳ್ತಾರೋ ಆತ ಪಿರಮಿಡ್ ಮಾಸ್ಟರ್ ಅಲ್ಲ. ನಾನು ಶ್ರೇಷ್ಠ ಅಂತ ಯಾರು ಅನ್ಕೊಳ್ತಾರೋ ಅವರು ಪಿರಮಿಡ್ ಮಾಸ್ಟರ್ ಅಲ್ಲ. ಹಾಗಾದ್ರೆ ಮತ್ತೆ ಮುಂದುವರೆದು ಹೇಳ್ತಾರೆ, ಯಾರು ನಾನು ಶ್ರೇಷ್ಠ ಅಲ್ಲ ಅಂತ ಅನ್ಕೊಳ್ತಾರೋ ಅವರು ಕೂಡ ಪಿರಮಿಡ್ ಮಾಸ್ಟರ್ ಅಲ್ಲ. ಹಂಗಾದ್ರೆ ಮತ್ತೆ ಏನ್ ಅನ್ಕೋಬೇಕ್ರಿ ನಾವು? ಶ್ರೇಷ್ಠ ಅಲ್ಲ ಅನ್ಕೊಂಡ್ರು ಪಿರಮಿಡ್ ಮಾಸ್ಟರ್ ಅಲ್ಲ, ಶ್ರೇಷ್ಠ ಅಂದುಕೊಂಡ್ರು ಪಿರಮಿಡ್ ಮಾಸ್ಟರ್ ಅಲ್ಲ, ಮತ್ ನಾವೇನ್ ಅನ್ಕೋಬೇಕು? ನೋಡ್ರಿ, ಇದ್ದೇ ವಿಶೇಷತೆ ಪತ್ರಿಜಿ ಸರ್ ಅವ್ರದ್ದು. ಎರಡನ್ನೂ ಅನ್ಕೋಬೇಕು ನಾವು. ನಾನು ಶ್ರೇಷ್ಠ, ಓಕೆ, ಯಾವ ವಿಷಯದಲ್ಲಿ ಶ್ರೇಷ್ಠ? ನಾನು ಯಾವ ಕೆಲಸಕ್ಕಾಗಿ ನಾನು ಶ್ರೇಷ್ಠ? ನಾನು ಶ್ರೇಷ್ಠ ಅಂದುಕೊಳ್ಳೋದು ತಪ್ಪಲ್ಲ, ನಾನೇ ಶ್ರೇಷ್ಠ ಅಂದುಕೊಂಡ್ರೆ ಅಹಂಕಾರ. ನಾನು ಶ್ರೇಷ್ಠ ಆದ್ರೆ ನಾವು ಯಾವ ಕೆಲಸಗಳಲ್ಲಿ ಶ್ರೇಷ್ಠವಾಗಿದ್ದೀನಿ ನಮ್ಮನ್ನ ನಾವು ಪ್ರೌಡ್ ಫೀಲ್ ಆಗ್ಬೇಕು. ಎರಡನೇ ಹಂತದಲ್ಲಿ ನಾನು ಶ್ರೇಷ್ಠ ಅಲ್ಲ, ಹಾಗಾದ್ರೆ ನಾನು ಎಷ್ಟೋ ವಿಷಯಗಳಲ್ಲಿ ಇನ್ನೂ ಕಲಿಯಬೇಕಿದೆ, ನಾನೇನೋ ತಪ್ಪುಗಳು ಮಾಡ್ತಾ ಇದ್ದೀನಿ, ಈ ವಿಷಯಗಳಲ್ಲಿ ನಾನು ಶ್ರೇಷ್ಠ ಅಲ್ಲ. ಎರಡೂ ಭಾವನೆಗಳಲ್ಲಿ ನಾವಿರ್ಬೇಕು ಅಂದಾಗ. ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ ಪತ್ರಿಜಿ ಸರ್ ಅವ್ರ ಸ್ವಂತ ಜೀವನದಲ್ಲಿ ಅವ್ರ ತಮ್ಮ ತಂದೆಯವರಿಗೆ ಏನಾಯ್ತು ಅಂದ್ರೆ, ಅವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಅವ್ರ ತಂದೆಯವರಿಗೆ 2 ವರ್ಷ ಸಣ್ಣವರಾಗಿರುವಂತಹ ಇನ್ನೊಬ್ಬ ವ್ಯಕ್ತಿಗೆ, ಅವರ ಸ್ನೇಹಿತರಿಗೆ ಬಡ್ತಿ ಸಿಗುತ್ತೆ. ಪತ್ರಿಜಿ ಸರ್ ಅವರ ತಂದೆಯವರಿಗೆ ಬಡ್ತಿ ಸಿಗಲ್ಲ. ಬಡ್ತಿ ಮೀನ್ಸ್ ಪ್ರಮೋಷನ್. ಆ ಒಂದೇ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಅವ್ರು ಎಷ್ಟು, ನಾನು ಮಹಾ ಮೂರ್ಖ, ನನಗೆ ಪ್ರಮೋಷನ್ ಸಿಗ್ಲಿಲ್ಲ, ನಾನೊಬ್ಬ ಮುಟ್ಟಾಳ ಅಂತೇಳಿ ಪದೇ ಪದೇ ಆತರ ಫೀಲ್ ಆಗಿ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಪತ್ರಿಜಿ ಸರ್ ಅವರ ತಂದೆಯವರು. ಕೊನೆಗೆ ಅವ್ರನ್ನ ಆಸ್ಪತ್ರೆಗೆ, ಅವ್ರ ಇಡೀ ಜೀವನ ಎಲ್ಲ ಅಸ್ತವ್ಯಸ್ತ, ಅವ್ರ ಇಡೀ ಕುಟುಂಬದ ಜೀವನ ಅಸ್ತವ್ಯಸ್ತ ಆಗುತ್ತೆ. ಹೆಂಗ್ ಬೇಕಂಗ ಎಗರಾಡ್ತಿರ್ತಾರೆ ಮನೆಯಲ್ಲಿ. ಅದಕ್ಕೆ ಅವ್ರಿಗೆ ಮನೆಯಲ್ಲಿದ್ರೆ ಯಾರ ಮೇಲೆ ಒಂದು ಸಂಘರ್ಷ, ಒಂದು ಯುದ್ಧ. ಅವ್ರ ತಾಯಿಯನ್ನ ಹೊಡಿಯೋಕ್ ಹೋಗ್ತಿರ್ತಾರಂತೆ, ಅವ್ರ ಹೆಂಡತಿಯನ್ನ ಗಲಾಟೆ ಮಾಡೋದು, ಹೊಡಿಯೋದು ಮಾಡ್ತಾ ಇದ್ರು. ಅದಕ್ಕಾಗಿ ಅವ್ರನ್ನ ಮನೇಲಿ ಬಿಟ್ರೆ ಹಿಂಗಾಗತ್ತಂತೇಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ, ಅಲ್ಲೇ ಪತ್ರಿಜಿ ಸರ್ ಅವ್ರು ಅಲ್ಲಿ ಕೂಡ ಇರ್ತಿದ್ರಂತೆ ಅವ್ರ ಜೊತೆ. ಅಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಟ್ರೀಟ್ಮೆಂಟ್ ಅವೆಲ್ಲ ಕೊಡ್ತಾ ಇದ್ರಂತೆ. ಸರ್ ಹೇಳ್ತಾರೆ ಕೊನೆಯದಾಗಿ, ಅಕಸ್ಮಾತ್ ನನ್ನ ತಂದೆಯವರು ಅದಕ್ಕೆ ವಿರುದ್ಧವಾಗಿ ಕೂಡ ಆಲೋಚನೆ ಮಾಡಿದ್ರೆ ಅವರು ಡಿಪ್ರೆಷನ್ಗೆ ಹೋಗ್ತಾ ಇರ್ಲಿಲ್ಲ, ಇಷ್ಟು ಮಾನಸಿಕ ವ್ಯಥೆ ಅನುಭವಿಸ್ತಾ ಇರ್ಲಿಲ್ಲ. ಏನು, ನಾನು ಮುಟ್ಟಾಳ, ನಾನು ವೇಸ್ಟ್ ಫೇಲೋ, ನನಗಿಂತ ಸಣ್ಣವರಿಗೆ ಜೂನಿಯರ್ಗೆ ಪ್ರಮೋಷನ್ ಕೊಟ್ರು, ನನಗೆ ಕೊಡ್ಲಿಲ್ಲ, ಪದೇ ಪದೇ ಇದನ್ನ ಅನ್ಕೊಳ್ಳೋದ್ ಬಿಟ್ಟು, ಓಕೆ ನನಗೆ ಪ್ರಮೋಷನ್ ಇಲ್ದೇ ಇದ್ರು ನಾನು ಓಕೆ, ನಾನು ಶ್ರೇಷ್ಠನೇ ಅಂತ ಅನ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಆದ್ರಿಂದ ನಾವು ಕೀಳು ಅಲ್ಲ, ಕಡಿಮೆನೂ ಅಲ್ಲ, ನಾವು ಹೆಚ್ಚು ಅಲ್ಲ ಅಂತೇಳಿ ಅಹಂಕಾರದಲ್ಲೂ ಬೀಳ್ಬಾರ್ದು, ಮತ್ತೆ ಕೀಳರಿಮೆ ಭಾವನೆಯಲ್ಲೂ ಬೀಳ್ಬಾರ್ದು. ಪ್ರತಿಯೊಂದು ಬಾರಿ ನಮ್ಮನ್ನ ನಾವು ಅವಲೋಕನ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಪತ್ರಿಜಿ ಸರ್ ಅವರ ಲೇಖನವನ್ನ ಬಹಳ ಅದ್ಭುತವಾಗಿ ಬರೆದು ಕೊಟ್ಟಿದ್ದಾರೆ ನಮಗೆ. ಮತ್ತೆ ಮುಂದೆ ಹೋಗಿ ಹೇಳ್ತಾರೆ, ಇಲ್ಲಿ ನಮಗೆ ಏನಿದೆಯೋ ಅದರಲ್ಲಿ ಸಂತೋಷ ಪಡುವುದನ್ನ ಕಲಿಬೇಕು. ಈ ಪ್ರಪಂಚದಲ್ಲಿ ಬರೀ ದುಃಖ, ಕಾರ್ನ ನೋಡಿ ನನಗೆ ಕಾರ್ ಇಲ್ಲ, ಅವ್ರ ಮನೆ ಇದ್ದವ್ರನ್ನ ನೋಡಿ ಮನೆ ಇಲ್ಲ, ಆತರ ಅಲ್ಲ. ನನ್ನ ಹತ್ರ ಏನಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 1,00,000 ಕಾರಣ ಇರುತ್ತೆ ನಾವು ಸಂತೋಷ ಪಡೋದಕ್ಕೆ, ಆದ್ರೆ 1,00,000 ಕಾರಣನ ದುಃಖಕ್ಕೆ ನಾವು ಸೃಷ್ಟಿ ಮಾಡ್ಕೊಂಡಿದೀವಿ. ಆದ್ರಿಂದ ಅದನ್ನೇ ನೋಡ್ರಿ, ಇರುವುದನ್ನು ನೋಡಿ ಆನಂದವನ್ನು ಪಡದೆ ಸಂಕಟದಲ್ಲಿ ಇದ್ರೆ ಏನದು,
ಆದ್ರಿಂದ ನಾನು ಅವ್ರು ಹೇಳ್ತಾರೆ, DVG ಅವ್ರದ್ದು, ಅದಕ್ಕೆ ಎಲ್ಲ ಬಸ್ಗಳಲ್ಲಿ ಒಂದು ವಾಕ್ಯ ಬರೆದಿರ್ತಾರೆ ನೋಡ್ರಿ, ಏನಂತ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಟ್ಟು ಬಿಡು, ಬಾರೆನೆಂಬುದು ಬಿಡು, ಹರ್ಷಕ್ಕಿದೇ ದಾರಿ, ಬೇರೆ ದಾರಿ ಇಲ್ಲ. ಹರ್ಷವಾಗಿ ಖುಷಿಯಾಗಿರೋದಕ್ಕೆ ಬೇರೆ ದಾರಿಗಳೆಲ್ಲ. ಹರ್ಷವಾಗಿರೋದಕ್ಕೆ ದಾರಿ ಯಾವ್ದಂದ್ರೆ ಇರುವ ಭಾಗ್ಯವನ್ನ ನೆನೆದು ಬಾರೇನು ಅಂದ್ರೆ ನನ್ನ ಹತ್ರ ಬರೋದಿಲ್ಲ ಅನ್ನೋದನ್ನ ಬಿಟ್ಟು ಬಿಡ್ಬೇಕು ಅಂತೇಳಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಆದ್ರಿಂದ ಇಲ್ಲಿ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಜೀವನಗಳ ಎಲ್ಲ ಸಮಸ್ಯೆಗಳಿಗೆ ಧ್ಯಾನ ಒಂದೇ ಪರಿಹಾರ ಅಂತೇಳಿ ಹೇಳ್ತಾ, ಅವರು ಉತ್ತರ ಗೀತೆಯಲ್ಲಿ ಕೂಡ ಇದನ್ನೇ ಹೇಳಿದ್ದಾರೆ ಅಂತ ಹೇಳ್ತಾ, ಪಿರಮಿಡ್ ಮಾಸ್ಟರ್ಗಳು 5 ಪಂಚರತ್ನಗಳನ್ನ ಅಳವಡಿಸ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಒಂದು ನಮಗೆ ಗೊತ್ತು, ಧ್ಯಾನ. ಎರಡನೇದ್ದು, ಪಿರಮಿಡ್ ಮಾಸ್ಟರ್ಗಳು ಸ್ವಾಧ್ಯಾಯ ಮಾಡಬೇಕು, ಸರಿಯಾದ ಪುಸ್ತಕಗಳನ್ನು ಓದ್ಬೇಕು. ಮೂರನೇದ್ದು, ಸಜ್ಜನ ಸಾಂಗತ್ಯದಲ್ಲಿ ಇರ್ಬೇಕು ನಾವು ಈ ತರ ಪ್ರತಿದಿನ. ಇನ್ನು ಅಂದ್ರೆ ಧ್ಯಾನ ಪ್ರಚಾರ ಮಾಡ್ಬೇಕು, ಮತ್ತು ಪಿರಮಿಡ್ಗಳನ್ನ ಕಟ್ಟಲು ನೆರವು ನೀಡಬೇಕು. ನಾವು ಅದನ್ನ ಮಾಡ್ತಾ ಇದೀವಿ, ಎಲ್ಲರೂ ಪಿರಮಿಡ್ ಕಟ್ಟುಗಳನ್ನ ಕಟ್ಟಿಸ್ತಾ ಇದೀವಿ, ಕಟ್ಟೋರಿಗೆಲ್ಲ ನೆರವು ಕೂಡ ನಾವು ಮಾಡ್ತಾ ಇದೀವಿ. ಆದ್ರಿಂದ ಹೀಗೆ ಅವರು ತುಂಬಾ ಅದ್ಭುತವಾಗಿ ಲೇಖನ ಕಟ್ಟಿ ಲಾಸ್ಟ್ಗೆ ಈಗ ಇನ್ನೂ ಚೆನ್ನಾಗಿದೆ ನೋಡಿ. ಪಿರಮಿಡ್ ಮಾಸ್ಟರ್ಗಳಿಗೆ 18 ಸೂತ್ರಗಳಿದಾವೆ. ಆ 18 ಸೂತ್ರ ಮತ್ತು 13 ವೈಯಕ್ತಿಕ ಸೂತ್ರಗಳನ್ನ ನಾವು ಪಾಲಿಸ್ತಾ ಇರಬೇಕು. ಪಿರಮಿಡ್ ಮಾಸ್ಟರ್ಗಳಂದ್ರೆ ನಾವು ನಮ್ಮ ಧರ್ಮ ಯಾವುದು, ನಮ್ಮ ಮತ ಅಂದ್ರೆ ಸಸ್ಯಾಹಾರವೇ ನಮ್ಮ ಮತ. ನಮಗೆ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇವು ಯಾವ ಮತಗಳಲ್ಲ, ಸಸ್ಯಾಹಾರವೇ ನಮ್ಮ ಮತ, ಅದೇ ನಮ್ಮ ಧರ್ಮ. ಇನ್ನು ನೆಕ್ಸ್ಟ್ ಹೇಳ್ತಾರೆ, ನಾವು ಪಿರಮಿಡ್ ಮಾಸ್ಟರ್ಗಳು, ಪಿರಮಿಡ್ಗಳೇ ನಮ್ಮ ದೇವಾಲಯಗಳು. ನಮ್ಗೆ ಗುಡಿ ಇಲ್ಲ, ಮಸೀದಿ ಇಲ್ಲ, ಚರ್ಚ್ ಇಲ್ಲ, ವಿಹಾರ ಇಲ್ಲ, ನಮ್ದೇನು ಪಿರಮಿಡ್ಗಳೇ ನಮ್ಮ ದೇವಾಲಯಗಳು. ನಾವು ಪಿರಮಿಡ್ ಮಾಸ್ಟರ್ಗಳು, ಆತ್ಮವಿಜ್ಞಾನವೇ ನಮ್ಮ ಧ್ವಜ. ನೋಡ್ರಿ, ಎಲ್ಲಾ ದೇಶಗಳಿಗೆ ಒಂದೊಂದು ಧ್ವಜ ಇರುತ್ತೆ. ಕೆಲವರು ಕೇಸರಿ ಧ್ವಜ, ಕೆಲವರು ಹಸಿರು ಧ್ವಜ ಇಡ್ಕೊಂಡಾರೆ. ನಮ್ದು ಒಂದೇ ಧ್ವಜ, ಅದು ಯಾವುದು? ಆತ್ಮವಿಜ್ಞಾನ, ಅದೇ ನಮ್ಮ ಧ್ವಜ. ನಾವು ಪಿರಮಿಡ್ ಮಾಸ್ಟರ್ಗಳು, ಬುದ್ಧತ್ವವೇ ನಮ್ಮ ಆಕಾಂಕ್ಷೆ. ನೋಡ್ರಿ, ನಮ್ಮ ಗುರಿ ಏನಪ್ಪಾ? ನಾವ್ ಯಾವ ಗುಡಿ ಕಟ್ಟೋದು ನಮ್ಮ ಗುರಿ ಅಲ್ಲ, ಬುದ್ಧತ್ವವನ್ನ ಸಾಧಿಸುವುದೇ ನಮ್ಮ ಆಕಾಂಕ್ಷೆ, ನಮ್ಮ ಗುರಿ ಅಂತ ಹೇಳ್ತಾರೆ. ನಾವು ಪಿರಮಿಡ್ ಮಾಸ್ಟರ್ಗಳು, ವಿನಯವೇ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಏನು ನೋಡ್ರಿ, ಸರ್, ಎಂತಹ ಮಹಾನ್ ವ್ಯಕ್ತಿ ಇರ್ಲಿ, ನಾವ್ ಎಷ್ಟೇ ಗ್ರೇಟ್, ಸೀನಿಯರ್, ಪೀನಿಯರ್ ಅವ್ ಏನೇ ಇರ್ಲಿ, ನಾವು ಪಿರಮಿಡ್ ಮಾಸ್ಟರ್ಗಳು ವಿನಯದಿಂದ ಇರ್ಬೇಕು ಎಲ್ಲವಲ್ಲೂ. ಅದು ವಿನಯವೇ ನಮ್ಮ ಸಂಸ್ಕೃತಿ. ಇನ್ನು ನೆಕ್ಸ್ಟ್, ನಾವು ಪಿರಮಿಡ್ ಮಾಸ್ಟರ್ಗಳು, ಧ್ಯಾನ ಬೋಧನೆಯೇ ನಮ್ಮ ಆತ್ಮರಂಜನೆ. ನಾವು ಆತ್ಮರಂಜನೆಗಾಗಿ, ಖುಷಿಗಾಗಿ ನಾವು ಆಟ ಆಡ್ತೀವಿ, ಸಿನಿಮಾ ನೋಡ್ತೀವಿ, ಓಕೆ, ಎಲ್ಲ ಮಾಡ್ತೀವಿ. ಜೊತೆಗೆ ಅತ್ಯಂತ ಹೆಚ್ಚು ಆತ್ಮರಂಜನೆ, ಖುಷಿ ಪಡೋದು ಎಲ್ಲಿ ಅಂದ್ರೆ ಧ್ಯಾನ ಬೋಧನೆ, ಧ್ಯಾನ ಕ್ಲಾಸ್ಗಳು ಮಾಡೋದೇ ನಮ್ಮ ಆತ್ಮರಂಜನೆ. ಇನ್ನು ನೆಕ್ಸ್ಟ್, ನಾವು ಪಿರಮಿಡ್ ಮಾಸ್ಟರ್ಗಳು, ನಮಗೆ ಯಾವ ಗುರುಗಳಿಲ್ಲ, ನಮ್ಮ ಉಸಿರೇ ನಮ್ಮ ಗುರು. ನೆಕ್ಸ್ಟ್, ನಾವು ಪಿರಮಿಡ್ ಮಾಸ್ಟರ್ಗಳು, ಸತ್ಯವೇ ನಮ್ಮ ಅಂತರಾಳದ ಅನುಭೂತಿ. ನಾವು ಪಿರಮಿಡ್ ಮಾಸ್ಟರ್ಗಳು, ಆತ್ಮಸ್ಥೈರ್ಯವೇ ನಮ್ಮ ಸಂದೇಶ. ನಾವು ಪಿರಮಿಡ್ ಮಾಸ್ಟರ್ಗಳು, ಮಿತ್ರತ್ವವೇ ನಮ್ಮ ನಿಜತತ್ವ. ನೋಡ್ರಿ, ನಾವೆಲ್ಲರ ಜೊತೆ ಫ್ರೆಂಡ್ಶಿಪ್, ಗಂಡನ ಜೊತೆ ಫ್ರೆಂಡ್ಶಿಪ್, ಹೆಂಡತಿ ಜೊತೆ, ಮಕ್ಕಳ ಜೊತೆನೂ ಫ್ರೆಂಡ್ಶಿಪ್, ಓಕೆ. ಶಾರೀರಿಕವಾಗಿ ಮಗ ಮಗಳು ಓಕೆ, ಆದ್ರೆ ಫ್ರೆಂಡ್ಶಿಪ್ ಮಾತ್ರ ಎಲ್ಲರ ಜೊತೆ ನಾವು. ಮಿತ್ರತ್ವವೇ ನಮ್ಮ ನಿಜ ತತ್ವ ಮತ್ತು ಸರಳತೆಯೇ ನಮ್ಮ ಸಹಜ ಲಕ್ಷಣ. ನೋಡ್ರಿ, ಅದು ಹೈಯೆಸ್ಟ್ ಸ್ಪಿರಿಚುವಾಲಿಟಿ. ಸಿಂಪ್ಲಿಸಿಟಿ ಇಸ್ ದ ಹೈಯೆಸ್ಟ್ ಸ್ಪಿರಿಚುವಾಲಿಟಿ. ಬಹಳ ಸಿಂಪಲ್ ಆಗಿ ಸರಳವಾಗಿರೋದು ಹಾಕೋತೀವಿ ಎಲ್ಲ, ಆದ್ರ ಅಂತರಂಗದಲ್ಲಿ ಇನ್ನೂ ಸರಳತೆ. ನಾವು ಸುಮ್ನೆ ಎಲ್ರಿಗೂ ವೈರಾಗ್ಯ ತಾಳಿ ಬಿಟ್ಟಾರಪ್ಪ ಅಂತ ಅನಿಸ್ಬಾರ್ದಂತ ಒಳ್ಳೆ ಡ್ರೆಸ್, ಒಳ್ಳೇದೆಲ್ಲ ಮೇಕಪ್ ಹಾಕಿಕೊಂಡ್ರು ಅಂತರಂಗದಲ್ಲಿ ಮಾತ್ರ ನಾವು ತುಂಬಾ ಸರಳವಾಗಿ ಇರ್ತೀವಿ. ಒಟ್ಟಾರೆ ಇಡೀ ಸಮಸ್ತ ಜೀವಿಗಳು ನಮ್ಮ ಕುಟುಂಬ. ನಮ್ದು ನಾವು ಪಿರಮಿಡ್ ಮಾಸ್ಟರ್ಗಳು, ಸಮಸ್ತ ಜೀವಿಗಳು ನಮ್ಮ ಪರಿಪೂರ್ಣ ಕುಟುಂಬ. ನಾವು ವಸುದೈವ ಕುಟುಂಬಕಂ. ಇದಿಷ್ಟು ಪತ್ರಿಜಿ ಪ್ರಬೋಧನೆಗಳು ಅನ್ನೋ ಲೇಖನದ ಒಂದು ಸಾರಾಂಶ ಆಗಿತ್ತು. ಮತ್ತೊಮ್ಮೆ ನನ್ಗೆ ಶಾಂತಲಾ ಮೇಡಮ್ ಹೇಳಿದಂತೆ ನಾನು ಸಂಚಿಕೆಯ ಪರಿಚಯ ಮಾಡಿಸ್ತಾ ಇದ್ದೇನೆ ಅಷ್ಟೇ, ಉಳಿದಂತೆ ನೀವೇ ಓದ್ಬೇಕು ಉಳಿದದ್ದನ್ನ. ಇನ್ನು ನೆಕ್ಸ್ಟ್ ಲೇಖನ ಆಗ್ಲೇ ಹೇಳಿದೆ ನಿಮ್ಗೆ, ಸ್ತ್ರೀ ಪುರುಷ ತತ್ವಗಳು. ಸ್ತ್ರೀ ಪುರುಷ ತತ್ವಗಳು ಆಗ್ಲೇ ಹೇಳಿದಂಗೆ, ಪುರುಷ ತತ್ವಗಳೇನು, ಸ್ತ್ರೀ ತತ್ವಗಳು ಹೇಳಿದೆ, ತ್ಯಾಗ. ಆಮೇಲೆ ನಿಮ್ಗೆ ಮೊದ್ಲು ಗೊತ್ತಿರ್ಲಿ, ಪ್ರತಿಯೊಬ್ರು ಅರ್ಧನಾರೀಶ್ವರರೇ. ನಿಮ್ಗೆ ಅದು ಗೊತ್ತಿರ್ಲಿ ಫಸ್ಟ್. ಈಶ್ವರ ಅಷ್ಟೇ ಅರ್ಧನಾರೀಶ್ವರ ಅಲ್ಲ, ಪ್ರತಿಯೊಬ್ರು ಕೂಡ ಅರ್ಧನಾರೀಶ್ವರ ತತ್ವದಲ್ಲೇ ಇದ್ದೀವಿ. ಆದ್ರೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಇಲ್ಲ. ಸ್ವಲ್ಪ ಸ್ತ್ರೀ ತತ್ವಗಳಾದ್ರೂ ಜಾಸ್ತಿ ಇರ್ತವೆ, ಸ್ವಲ್ಪ ಪುರುಷ ತತ್ವಗಳಾದ್ರೂ ಜಾಸ್ತಿ ಇರ್ತವೆ. ಆದ್ರೆ ಎರಡನ್ನ ಸಮತೋಲನ ಮಾಡಿದಾಗಲೇ ಅರ್ಧ ನಾರಿ ಈಶ್ವರ ತತ್ವ ಆಗೋದು. ನಾವೆಲ್ಲರೂ ಅಲ್ಲೇ ಆಗ್ಬೇಕು, ಅದು ಬ್ಯಾಲೆನ್ಸ್ ಮಾಡ್ಬೇಕು ನಾವು. ಇಬ್ರು ಎರಡೂ ಸಮಾನ ಆಗ್ಬಿಟ್ರೆ ನಾವು ಶಿವತತ್ವದಲ್ಲಿ ಇದೀವಿ, ಅರ್ಧನಾರೀಶ್ವರ ತತ್ವ. ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದೀನಿ, ಸ್ತ್ರೀಯರಲ್ಲಿ ಸ್ತ್ರೀ ತತ್ವಗಳು ಇರ್ತವೆ, ಪುರುಷರಲ್ಲಿ ಪುರುಷ ತತ್ವಗಳು. ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ನಲ್ಲಿ ಸ್ತ್ರೀಯರಲ್ಲೇ ಪುರುಷ ತತ್ವಗಳೇ ಜಾಸ್ತಿ ಇರ್ತವೆ, ಪುರುಷರಲ್ಲಿ ಕೂಡ ಸ್ತ್ರೀ ತತ್ವಗಳು ಇರುವಂತವ್ರು ಕೆಲವರು ಇದ್ದಾರೆ, ಕೆಲವರು. ಆದ್ರೆ ಅವುಗಳನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ನೋಡ್ರಿ. ಸ್ತ್ರೀ ಅಂದ್ರೆ ಮೃದುತ್ವ, ನಾವು ನೋಡ್ತೀವಿ. ಮೃದುತ್ವ ಅಂದ್ರೆ ಹೂವಿನಂತೆ ಮೃದು ಸ್ವಭಾವದವಳು, ವಜ್ರದಂತೆ ಕಠಿಣ ಸ್ವಭಾವದವಳು. ಅಂದ್ರೆ ನಾವು ಟೈಮ್ ಅಂದ್ರೆ ಏನ್ ಬೇಕಾದ್ರೂ ಆಗ್ತೀವಿ. ಒಲಿದರೆ ನಾರಿ, ಮುನಿದರೆ ಮಾರಿ ರಾಕ್ಷಸಿ, ನೀವು ಏನ್ ಬೇಕಾದ್ರೂ ಆಗ್ತೀವಿ ನಾವು. ಮಾರಿ ತರ ಅಂದ್ರೆ ನಾವು
ಎಂತದಕ್ಕೂ ನಾವು ಮಕ್ಕಳಿಗೆ ನೋಡ್ರಿ ಬಹಳ ಪ್ರೀತಿಯಿಂದ ಕೂಡ ಹೇಳ್ಕೊತೀವಿ, ಕೇಳಿಲ್ಲ ಅಂದ್ರೆ ಬಡದು ಕೂಡ ಹೇಳ್ತೀವಿ. ಇದೇ ಅರ್ಧನಾರೀಶ್ವರ. ಸ್ತ್ರೀ ತತ್ವ ಅಂದ್ರೆ ಮೃದುತ್ವ, ಕಠಿಣತೆ ಅಂದ್ರೆ ಪುರುಷ ತತ್ವ. ವಜ್ರದಂತೂ ಇರ್ತೀವಿ, ಹೂವಿನಂತೆ ಮೃದುವಾಗಿರ್ತೀವಿ. ಇದು ಅರ್ಧನಾರೀಶ್ವರ ತತ್ವ. ಹೀಗೆ ಸ್ತ್ರೀ ಪುರುಷ ತತ್ವಗಳು ಎರಡೂ ಇರಬೇಕು. ಆದ್ರೆ ಇಲ್ಲಿ ಈ ಪ್ರಪಂಚ ಭೂಮಿಯ ಮೇಲೆ ಸ್ತ್ರೀ ತತ್ವಗಳನ್ನ ಬರೋದಕ್ಕಾಗಿ, ಸ್ತ್ರೀ ಅಂದ್ರೆ ಆಧ್ಯಾತ್ಮಿಕತೆ, ಪುರುಷ ಅಂದ್ರೆ ಪ್ರಾಪಂಚಿಕತೆ, ಇಲ್ಲಿ ಆಧ್ಯಾತ್ಮಿಕತೆಯ ಅಂಶ ಕಡಿಮೆ ಆಗೋದಕ್ಕೆ ಒಂದು ವ್ಯವಸ್ಥಿತವಾದ ಸಂಚಾಯ್ತು. ಅದರಿಂದ ಆ ಪೋರ್ಟಲ್ ಕ್ಲೋಸ್ ಆಗಿ ಆಧ್ಯಾತ್ಮಿಕತೆ ಕಡಿಮೆ ಆಯ್ತು. ಇಲ್ಲಿ ಸ್ತ್ರೀ ಪುರುಷರಲ್ಲಿ ಒಂದು ಭೇದ ಭಾವ ಸೃಷ್ಟಿ ಆಯ್ತು. ನಾನು ಸ್ತ್ರೀ, ನಾನು ಪುರುಷ ಅಂತ. ಮೊದ್ಲಿರೋರು ಹಂಗ ಅನ್ಕೋತಿರ್ಲಿಲ್ಲ. ಅರ್ಧನಾರೀಶ್ವರರು ನಾವು ಎರಡು ತತ್ವಗಳಿದಾವೆ ಅನ್ಕೋತಿದ್ರು. ಆದ್ರೂ ಪುರುಷರಿಗೆ ಸ್ಥಾನಮಾನ ಹೆಚ್ಚಾಗ್ತಾ ಹೋಯ್ತು, ಸ್ತ್ರೀಯರಿಗೆ ಸ್ಥಾನಮಾನ ಕಡಿಮೆ ಅಂದ್ರು. ಇವರು ಸ್ತ್ರೀಯರು ಆ ರೀತಿ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಸಲ್ಪಟ್ಟು, ಕೆಲವು ನಿಯಮಗಳ ಮಧ್ಯೆ ಬಂಧಿಸಲ್ಪಟ್ಟು ಇವರು ನೋವನ್ನು ಅನುಭವಿಸಿದ್ರು ಸ್ತ್ರೀಯರು. ಇವರು ಪುರುಷರನ್ನ ನೋಡಿ ನಾವು ಅದರಂಗೆ ಆಗ್ಬೇಕು ಅಂತೇಳಿ ನೀವು ನೋಡ್ತಾ ಇದ್ರಿ. ಈಗಂತೂ ಪ್ರಪಂಚದಲ್ಲಿ ಎಷ್ಟೋ ಜನ ಸ್ತ್ರೀಯರು ತಮ್ಮ ಸ್ತ್ರೀ ತತ್ವಗಳನ್ನು ಕೂಡ ಕಳ್ಕೊಂಡು ಪುರುಷರ ತರನೇ, ಅವ್ರ ತರ ಕಟಿಂಗು, ಅವ್ರ ತರ ಡ್ರೆಸ್ಸಿಂಗು, ಅವ್ರ ತರ ಕುಣಿಯೋದು, ಕುಡಿಯೋದು, ಹಾಡೋದು, ಏನೇನೋ ಮಾಡ್ತಾ ಇದ್ದಾರೆ. ಅವರು ತಾವು ಸ್ತ್ರೀಯರನ್ನೋದು ಕೂಡ ಮರ್ತಿದ್ದಾರೆ. ಅಂದ್ರೆ ಸ್ತ್ರೀ ಆದವಳು ಸ್ತ್ರೀ ತತ್ವಗಳಲ್ಲೂ ಕೂಡ ಇರ್ಬೇಕು. ಅಂದ್ರೆ ಪುರುಷರಿಗಿರೋ ಸ್ವಾತಂತ್ರ್ಯ, ಅವ್ರಿಗಿರೋ ಸ್ವೇಚ್ಛೆ ನೋಡಿ ಇವ್ರು ಆತರ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನಾಗಿದೆ ಅಂದ್ರೆ ಪುರುಷರಲ್ಲೂ ಸ್ತ್ರೀ ತತ್ವಗಳು ಲೋಪಿಸಿವೆ, ಸ್ತ್ರೀಯರಲ್ಲೂ ಸ್ತ್ರೀ ತತ್ವಗಳು ಲೋಪಿಸಿ ಪ್ರಪಂಚದಲ್ಲಿ ಇದೆಲ್ಲ ಆಗಕ್ಕೆ ಕಾರಣ. ಅದಕ್ಕೆ ಸ್ತ್ರೀ ತತ್ವಗಳು ಜಾಗೃತಿ ಆಗ್ಬೇಕು ಎಲ್ಲರಲ್ಲೂ ಅಂತಾನೆ ಪತ್ರಿ ಸರ್ ಅವರು ಮಹಿಳಾ ಧ್ಯಾನ ಮಹಾ ಯಜ್ಞವನ್ನ ನಡೆಸ್ತಾ ಇದ್ರು. ಈಗ್ಲೂ ನಮಗೆ ಹಾಗಾದ್ರೆ ಈ ಸ್ತ್ರೀ ತತ್ವಗಳು ಜಾಗೃತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಅದು ಧ್ಯಾನ ಮಾಡಿದವರಲ್ಲಿ ನೀವು ನೋಡ್ರಿ, ಎಂತ ಕಠಿಣಾತಿ ಕಠಿಣ ಪುರುಷರು ಕೂಡ ಧ್ಯಾನ ಮಾಡಿದ್ರೆ ಅವರಲ್ಲಿ ಮೃದುತ್ವ ಬರುತ್ತೆ, ಪ್ರೇಮ ತತ್ವ ಬರುತ್ತೆ, ಕರುಣೆ ಬರುತ್ತೆ, ಕ್ಷಮಾಗುಣ ಬರುತ್ತೆ. ಅಂದ್ರೆ ಆ ಪುರುಷರಲ್ಲಿ ಸ್ತ್ರೀ ತತ್ವಗಳು ಜಾಗೃತಿ ಆಗ್ತಾ ಇದಾವೆ. ಅದೇ ಇನ್ನು ಮಹಿಳೆಯರು, ಎಷ್ಟೋ ಜನ ಮಹಿಳೆಯರು ಧ್ಯಾನ ಮಾಡಿದ್ಮೇಲೆ ಅವರಲ್ಲಿ ಸ್ತ್ರೀ ತತ್ವಗಳು ಜಾಗೃತಿ ಆಗಿದ್ದಾವೆ, ಪುರುಷ ತತ್ವಗಳು ಜಾಗೃತಿ ಆಗಿದೆ. ನೋಡ್ರಿ, ನಾಲ್ಕು ಗೋಡೆ ಒಂದು ಮನೆಗೆ ಸೀಮಿತವಾದ ಹೆಣ್ಮಕ್ಳು ಧ್ಯಾನ ಮಾಡಿದ್ಮೇಲೆ ಅವರಲ್ಲಿ ಎಷ್ಟು ಆತ್ಮವಿಶ್ವಾಸ, ಎಷ್ಟು ಧೈರ್ಯ ಅಂದ್ರೆ ಅವರು ಎಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು, ಧ್ಯಾನ ಪ್ರಚಾರ, ಪಿರಮಿಡ್ಗಳನ್ನ ಕಟ್ಟುವಂಥದ್ದು, ಏನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಲ್ಲಿ ಒಂದು ಪುರುಷ ತತ್ವ, ಪ್ಲಾನಿಂಗ್ ಮಾಡುವಂಥದ್ದು, ಇದು ಅಧಿಕಾರ ಮಾಡುವಂಥದ್ದು ಇವೆಲ್ಲವೂ ಜಾಗೃತಿ ಆಗಿದ್ದಾವೆ. ಹೀಗೆ ಸ್ತ್ರೀ ಮತ್ತು ಪುರುಷ ತತ್ವಗಳ ಸಮತೋಲನ ಧ್ಯಾನದಿಂದಲೇ ಸಾಧ್ಯ. ಅರ್ಧನಾರೀಶ್ವರ ತತ್ವವನ್ನು ನಾವು ಸಾಧಿಸೋದು. ಇನ್ನೂ ಅಂದ್ರೆ ಕೆಲವರು ಪುರುಷರು ಪತ್ರಿಸರ್ ಯಾವಾಗ್ಲೂ ಡೌನ್ ಟು ಅರ್ಥ ಆಗಿರ್ಬೇಕಂತ ಅಡಿಗೆ ಮಾಡುವಂತದ್ದು, ಬಡಿಸುವಂತ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ಪುರುಷರು ಕೂಡ ಸ್ತ್ರೀಯರ ಕೆಲಸಗಳನ್ನ ಮಾಡೋದ್ರ ಮೂಲಕ ಸ್ತ್ರೀ ತತ್ವಗಳನ್ನ ಜಾಗೃತಿ ಪಡಿಸ್ಕೋಬಹುದು, ಮತ್ತು ಧ್ಯಾನದ ಮೂಲಕ, ಸ್ವಾಧ್ಯಾಯದ ಮೂಲಕ. ಇಷ್ಟ ಹೇಳಿ ಮತ್ತೆ ಆದಷ್ಟು ಸ್ತ್ರೀಯರು ಕೂಡ ದಯವಿಟ್ಟು ತಾವು ಕೀಳರಿಮೆ ಭಾವನೆಯಲ್ಲಿ ಇರ್ಲಾರ್ದೆ, ನಾನು ಮನೆಯಲ್ಲಿದ್ದೀನಿ, ನಾನು ದುಡಿಯದೇ ಇರೋಳು, ನಾನು ಸಂಪಾದನೆ ಇಲ್ಲ, ಇಂತಹ ಒಂದು ಭಾವನೆಗಳು ಬೇಡ. ಯಾಕಂದ್ರೆ ಅಲ್ಲಿ ಕೂಡ ಸ್ತ್ರೀ ತತ್ವಗಳು, ಸ್ತ್ರೀಯ ಒಂದು ಭಾವ ಸಂಕುಚ, ಅದೇನಾಗ್ತದೆ ಅಂದ್ರೆ ಸ್ತ್ರೀ ತತ್ವಗಳು ಕುಂಠಿತ ಆಗ್ತವೆ. ಸ್ತ್ರೀನೇ, ಅವಳು ಅಸಾಮಾನ್ಯ, ಅವಳು ಸೃಷ್ಟಿಕರ್ತೆ. ನಾವೇನೋ ಬೇಕಿಲ್ಲ, ಈ ಗೃಹ ಮನೆಯನ್ನು ಸರಿಯಾಗಿ ನಡ್ಸ್ಕೊಂಡು ಹೋದ್ರೆ, ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ರೆ ಅಲ್ಲಿಗೆ ನಮ್ಮ ಜನ್ಮ ಸಾರ್ಥಕ. ನಾವೇನು ಹೊರಗೆ ಹೋಗಿ ದುಡಿದು ಸಾವಿರಾರು ರೂಪಾಯಿ ಗಳಿಸ್ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ರಿ, ನಮ್ಮ ಜನ್ಮ ಸಾರ್ಥಕವೇ. ಆದ್ರಿಂದ ಸ್ತ್ರೀ ಅನ್ನೋದು, ಸ್ತ್ರೀ ತತ್ವಗಳು ಅನ್ನೋದು ನಮ್ಮಲ್ಲಿ ಜಾಗೃತಿ ಆಗ್ಬೇಕು ಅಂತ ಹೇಳ್ತಾ ಎಲ್ಲರಲ್ಲೂ ಜಾಗೃತಿಗೊಳಿಸೋಣ ಅಂತ ಹೇಳ್ತಾ, ಇನ್ನು ಈ ಒಂದು ಮುಂದಿನ ಲೇಖನ ಆಗ್ಲೇ ಹೇಳಿದೆ, ಸಾವಿತ್ರಿಬಾಯಿ ಫುಲೆ ಅವಳು ಶಿಕ್ಷಣವನ್ನ ಕೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಬ್ರಿಟಿಷ್ ಸರ್ಕಾರ ಸಾವಿತ್ರಿಬಾಯಿ ಫುಲೆಗೆ ಒಂದು ಅವಾರ್ಡ್ ಕೊಡುತ್ತೆ. ಏನು, ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಅಂತ, ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ನಿಮಗ್ ಗೊತ್ತಿರ್ಲಿ, ಸಾವಿತ್ರಿಬಾಯಿ ಫುಲೆ 13 ವರ್ಷ ಇದ್ದಾಗ ಮದುವೆ, ಅವಳಿಗೆ ಅನಕ್ಷರಸ್ತೆ, ಅವಳಿಗೆ ಏನೂ ಬರಲ್ಲ ಓದೋದಕ್ಕೆ ಅವಾಗ. ಆದರೆ ವಿಶೇಷ ಅಪರೂಪದ ಕುಟುಂಬ ಅಂದ್ರೆ ಗಂಡನೇ ಶಿಕ್ಷಕ, ಹೆಂಡತಿಗೆ ಪಾಠ ಕಲಿಸ್ತಾನೆ, ಮನೆಯೇ ಪಾಠಶಾಲೆ. ತಾನೇ ಅಕ್ಷರಗಳನ್ನ ಕಲಿಸಿ, ಓದೋದು ಬರೆಯೋದು ಕಲಿಸಿ, ಆಮೇಲೆ ಟ್ರೈನಿಂಗ್ ಕೊಡಿಸಿ ಟೀಚರ್ ಮಾಡ್ತಾಳೆ. ಅವಳು ಟೀಚರ್ ಆಗಿ ವಿಧವೆಯರಿಗೆ, ಹಿಂದುಳಿದವರಿಗೆ, ಎಲ್ಲ ಮಹಿಳೆಯರಿಗೆ ಶಿಕ್ಷಣ ಕೊಡೋದಕ್ಕೆ ಶಾಲೆ ತೆಗಿತಾರೆ. ಅವಳ ಮೇಲೆ ಎಷ್ಟೋ ಶೋಷಣೆ, ಸ್ಕೂಲಿಗೆ ಹೋಗುವಾಗ ಆಕಿನ ಮೇಲೆ ಸಗಣಿ ಹಾಕೋದು, ಕೆಸರು ಹಾಕೋದು, ಕಲ್ಲು ಹಾಕೋದು ಮಾಡ್ತಾರೆ. ಆದ್ರೂ ಆ ಮಹಿಳೆ ಏನೂ ಕುಂದೋದಿಲ್ಲ. ಆ ಸ್ಕೂಲಿಗೆ ಹೋಗಿ ಆ ಸೀರೆ ಚೇಂಜ್ ಮಾಡಿ ಎಲ್ರಿಗೂ ಪಾಠ ಜ್ಞಾನವನ್ನ ಕೊಟ್ಟು ಮತ್ತೆ ಅದೇ ಸೀರೆ ಉಟ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಹೀಗೆ ತಾವು ಎಷ್ಟೋ ಕೃತಿಗಳನ್ನ ಬರೆದು ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದು. ಹಾಗಾದ್ರೆ ನೋಡ್ರಿ, ಒಬ್ಬ ಸ್ತ್ರೀ ಹಿಂದೆ ಯಾರಿದ್ದಾರೆ ಅಂದ್ರೆ ಒಬ್ಬ ಪುರುಷ, ಅದು ಯಾರು? ಜ್ಯೋತಿಬಾ ಫುಲೆ. ಹೀಗೆ ನಾವ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅವರು ಹಲವಾರು ಲೇಖಕಿಯಾಗಿ ಹಲವಾರು ಲೇಖನಗಳನ್ನ ಬರೀತಾರೆ.
ಪುಸ್ತಕಗಳನ್ನ ತರ್ತಾರೆ, ಎಲ್ಲ ಪರಿಸ್ಥಿತಿಗಳನ್ನ ಮೆಟ್ಟಿ ನಿಲ್ತಾರೆ. ಆದ್ರೆ ಎಷ್ಟೋ ಶಾಲೆಗಳ ತೆಗೆದು ಮಹಿಳೆಯರಿಗೆ ಶಿಕ್ಷಣ ಕೊಟ್ಟ ಆ ತಾಯಿ ಪ್ಲೇಗ್ ರೋಗಿಗಳು ಮಹಾರಾಷ್ಟ್ರದಲ್ಲಿ ಏನಾಗ್ತದೆ ಅಂದ್ರೆ ಪ್ಲೇಗ್ ರೋಗಿಗಳ ಸೇವೆ ಮಾಡುವಾಗ ಅವರಿಗೂ ಪ್ಲೇಗ್ ತಗಲಿ 1897ರಲ್ಲಿ ಅವರು ಮರಣ ಹೊಂದುತ್ತಾರೆ. ಆದ್ರೂ ಅವರು ಮಾಡಿದ ಸೇವೆಗೆ ಇವತ್ತಿಗೂ ಕೂಡ ಅವರ ದಿನ ಜನವರಿ 3 ಅವರ ಜನ್ಮದಿನವನ್ನು ಬಾಲಿಕಾ ದಿವಸ್ ಅಂತೇಳಿ ಮಹಾರಾಷ್ಟ್ರದಲ್ಲಿ ಆಚರಿಸಲಾಗ್ತದೆ. ಅಂತ ಮಹಾನ್ ನಾಯಕಿ ಹೇಳಿರುವ ಒಂದು 2-3 ನುಡಿಮುತ್ತುಗಳನ್ನ ನೋಡೋಣ ನಾವು. ಎಷ್ಟು ಚೆನ್ನಾಗಿ ಹೇಳಿದಾರೆ ಗೊತ್ತಾ? ಶಿಕ್ಷಣವು ವಿಮೋಚನೆ ಮತ್ತು ಸಬಲೀಕರಣದ ಮಾರ್ಗ. ನಿಜವಾಗ್ಲು ಈ ಒಂದು ಶೋಷಣೆಯಿಂದ ವಿಮೋಚನೆ ಸಿಗಬೇಕಾದ್ರೆ ಶಿಕ್ಷಣ ಬೇಕು ಅಂತ. ಮತ್ತೆ ಮಹಿಳಾ ಹಕ್ಕುಗಳು ಒಂದು ಸವಲತ್ತು ಅಲ್ಲ, ನಮ್ಗೆ ಕೊಡೋ ಹಕ್ಕುಗಳು ಸವಲತ್ತಲ್ಲ, ಅವು ಮಾನವ ಹಕ್ಕುಗಳ ಮೂಲಭೂತ ಅಂಶ. ನಾನು ಮಹಿಳೆ ಅಲ್ಲ, ನಾನು ಒಬ್ಬ ಮನುಷ್ಯಳು ಅನ್ನೋ ಕಾರಣಕ್ಕೆ ನಮ್ಗೆ ಹಕ್ಕುಗಳು ಕೊಡ್ಲೇಬೇಕು. ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವೇ ಪ್ರಗತಿಯ ನಿಜವಾದ ಅಳತೆ. ಆ ಸಮಾಜ ಎಷ್ಟು ಮುಂದೆ ಹೋಗಿದೆ ಅಂತ ನಾವ್ ಏನನ್ನ ನೋಡಿ ಹೇಳ್ತೀವಿ ಅಂದ್ರೆ ಅವ್ರು ಮಹಿಳೆಯರಿಗೆ ಎಷ್ಟು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತ ನೋಡಿ ನಾವು ಹೇಳ್ಬೋದು ಆ ಸಮಾಜ ಎಷ್ಟು ಪ್ರಗತಿ ಹೊಂದಿದೆ ಅಂತ. ಹೀಗೆ ಪ್ರತಿಯೊಂದನ್ನ ಅವ್ರು ಬಹಳ ಚೆನ್ನಾಗಿ ಸೋಮಾರಿತನ ಬಡತನದ ಲಕ್ಷಣ, ಅದು ಜ್ಞಾನ ಸಂಪತ್ತು ಗೌರವದ ಶತ್ರು ಮತ್ತು ಸೋಮಾರಿ ವ್ಯಕ್ತಿಗೆ ಅದರಿಂದ ಏನೂ ಸಿಗುವುದಿಲ್ಲ. ನೋಡ್ರಿ, ಬಡತನದ ಲಕ್ಷಣ ಅಂದ್ರೆ ನೀವು ನಿಜವಾದ ಬಡತನ ಅಲ್ಲ, ಸೋಮಾರಿತನವೇ ದೊಡ್ಡ ಬಡತನ. ಅದಕ್ಕೆ ಸೋಮಾರಿ ಆಗಿರಬಾರ್ದು, ಯಾವಾಗ್ಲೂ ತುಂಬಾ ಉತ್ಸಾಹಿ ಚೈತನ್ಯದ ಚಿಲುಮೆ ಆಗಿರ್ಬೇಕು ಅಂತ. ಇನ್ನೊಂದು ಮಾತು ಹೇಳ್ತಾರೆ, ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಶಿಕ್ಷಣವು ಜಗತ್ತನ್ನು ಬದಲಾಯಿಸಲು ಮತ್ತು ನೀವು ಬಳಸಬಹುದಾದ ಒಂದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಈ ಜಗತ್ತನ್ನ ಬದಲಾಯಿಸಬೇಕಂದ್ರೆ ನೀವು ಒಂದು ಅಸ್ತ್ರ ಬೇಕು, ಅದು ಯಾವ್ದು ಅಂದ್ರೆ ಶಿಕ್ಷಣ ಅಂತ. ಇನ್ನೂ ಒಂದು ಮಾತು ತುಂಬಾ ಇದು ನನಗೆ ಇಷ್ಟ ಆಗಿರೋದು, ನೀವು ಏನೇ ಮಾಡಿದರೂ ನಿಮ್ಮನ್ನು ಸ್ತ್ರೀವಾದಿ ಎಂದು ಕರೆಯಲಾಗುತ್ತದೆ. ನೋಡ್ರಿ, ನಾನೇನಾದ್ರೂ ಹೆಣ್ಮಕ್ಳ ಬಗ್ಗೆ ಬಹಳ ಮಾತಾಡಿದ್ರೆ ನಾವು ಸ್ತ್ರೀವಾದಿಗಳು ಅಂತಾರೆ ನಮ್ಮನ್ನ. ಇದು ಕೇವಲ ಒಂದು ಜೀವನ ವಿಧಾನ. ನನಗೇನಾದ್ರೂ ಅಂದ್ರೆ ನಾನು ಪ್ರಾಮಾಣಿಕವಾಗಿ ಎಲ್ಲಿ ಬೇಕಾದ್ರೂ ನಿಂತಿರ್ತೀನಿ, ನಾನು ಸ್ತ್ರೀವಾದಿ ಅಲ್ಲ, ನಾನು ಮಾನವತಾವಾದಿ. ದಯವಿಟ್ಟು ನೀವು ಮನುಷ್ಯರ ತರ ಕಾಣ್ರಿ ಸ್ತ್ರೀಯರನ್ನು ಅಂತ ಹೇಳ್ತೀನಿ ವಿನಃ ನೀವೇನೋ ಸ್ತ್ರೀ ದೇವತೆ ನನಗೇನು ಅನ್ನಕ್ ಹೋಗ್ಬೇಡ್ರಿ ಅಂತೀನಿ ನಾನಂತೂ. ನೀವ್ ಯಾವ ಸ್ತ್ರೀಯರು ಎಲ್ಲಿ ಸ್ತ್ರೀಯರು ಇರುತ್ತಾರೋ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಸ್ತ್ರೀಯರು ಅಂದ್ರೆ ದೇವತೆಗಳು. ಅಪ್ಪ, ನೀವು ಕೈ ಮುಗಿಬೇಡ್ರಿ, ಊದಿನ ಕಡ್ಡಿ ಹಚ್ಚಬೇಡ್ರಿ. ಸ್ತ್ರೀಯರನ್ನು ಮಾನವೀಯತೆ ದೃಷ್ಟಿಯಿಂದ ನೋಡ್ರಿ, ಮಹಿಳೆಯರನ್ನ ಮನುಷ್ಯರ ತರ ನೋಡ್ರಿ ಸಾಕು. ಪ್ರಾಣಿಗಳ ತರ ನೋಡ್ಬಾಡ್ರಿ, ಅವ್ರನ್ನ ಕೆಲ್ಸದವ್ರ ತರ ನೋಡ್ಬಾಡ್ರಿ ಅನ್ನೋದು ನನ್ನ ರಿಕ್ವೆಸ್ಟ್. ಅದಕ್ಕೆ ಅಲ್ಲಿ ಹೇಳ್ತಾರೆ, ಮಹಿಳೆಯರು ಗೆಲ್ಲಲು ಹುಟ್ಟಿಲ್ಲ, ಅವರು ಗೌರವಿಸಲ್ಪಡಲು ಹುಟ್ಟಿದ್ದಾರೆ ಅಂತ. ಅದ್ಭುತ ಲೇಖನ. ಇನ್ನು ಪಂಚ ಕನ್ಯೆಯರ ಬಗ್ಗೆ ತಿಳ್ಕೊಳ್ಳೋಣ ನಾವು. ನಿಮ್ಗೆ ಗೊತ್ತು, ಅಹಲ್ಯ, ಸೀತಾ, ದ್ರೌಪದಿ, ತಾರಾ, ಮಂಡೋದರಿ. ಆದ್ರೆ ಅವ್ರ ಜೀವನದ ಒಂದು ಸಣ್ಣ ಸಣ್ಣ ವಿಷಯ ನಿಮ್ಗೆ ಗೊತ್ತು. ಅಹಲ್ಯ ಮಹಾ ಋಷಿ ಗೌತಮನ ಪತ್ನಿ, ಆದ್ರೆ ಮಹಾಪತಿವೃತ್ಯ, ಮಹಾ ಸೌಂದರ್ಯವತಿ, ಸುರಸುಂದರಿ ರೂಪ ಲಾವಣ್ಯಗಳಲ್ಲಿ. ಆದ್ರೂ ಕೂಡ ಒಂದು ಬಾರಿ ಗೌತಮ ನಿಲ್ಲದ ವೇಳೆಯಲ್ಲಿ ಆ ಸೌಂದರ್ಯವನ್ನು ಅನುಭವಿಸ್ಬೇಕು ಅಂತ ಇಂದ್ರ ಗೌತಮನ ರೂಪದಲ್ಲಿ ಬರ್ತಾನೆ. ಅದು ಅಹಲ್ಯೆಗೂ ಗೊತ್ತಾಗುತ್ತೆ ಇವನು ಗೌತಮ ಅಲ್ಲ ಇಂದ್ರ ಅಂತೇಳಿ. ಆದ್ರೆ ಒಂದು ಕ್ಷಣ ಕಾಮಪಾಶಕ್ಕೆ ಬಲಿಯಾಗಿರೋದ್ರಿಂದ ಆ ಅದನ್ನ ಗೌತಮ ನೋಡಿ ಶಾಪ ಕೊಟ್ಟು ಬಿಡ್ತಾನೆ. ಏನು ಅಂತೇಳಿ, ನೀನು ನೀರು ಆಹಾರ ನಿದ್ರೆಗಳಿಲ್ಲದೆ ಯಾರ ಕಣ್ಣಿಗೂ ಕಾಣದಂತೆ ಈ ಆಶ್ರಮದಲ್ಲಿ ಬಿದ್ದಿರು ಅಂತೇಳಿ ತಾನು ಹಿಮಾಲಯ ಕೊಂಡು ಬಿಡ್ತಾನೆ. ಆದ್ರೆ ಈ ಶಾಪಕ್ಕೆ ವಿಮೋಚನೆ ಆದ್ರೂ ಯಾವಾಗ ಅಂದ್ರೆ ಶ್ರೀರಾಮಚಂದ್ರ ಬಂದಾಗ. ನಾವು ರಾಮಾಯಣದಲ್ಲಿ ನೋಡ್ತೀವಿ, ರಾಮಚಂದ್ರ ಬಂದು ಅವಳು ಕಲ್ಲಿನ ರೂಪ ತಾಳ್ತಾಳೆ ಅಂತೇಳಿ, ಆಗ ಶಾಪ ವಿಮೋಚನೆ. ಮತ್ತೆ ಇಬ್ರು ಗೌತಮ ಬರ್ತಾನೆ, ಇಬ್ರು ಮತ್ತೆ ಒಂದಾಗಿ ಅಹಲ್ಯ ಗೌತಮರು. ಆದ್ರೆ ಒಂದು ಸಣ್ಣ ತಪ್ಪಿಗಾಗಿ ಕಠೋರವಾದ ಶಿಕ್ಷೆಯನ್ನು ಅನುಭವಿಸಿ ಪ್ರಾಯಶ್ಚಿತ್ತ ಪಡ್ತಾಳಲ್ಲ ಅಹಲ್ಯ, ಅದಕ್ಕೆ ಅವಳು ಇವತ್ತಿಗೂ ಪ್ರಾತಸ್ಮರಣೀಯಳೆ. ಇನ್ನು ದ್ರೌಪದಿ ಯಜ್ಞದಿಂದಲೇ ಜನಿಸಿದವಳು, ದೃಪದನ ಯಜ್ಞದಲ್ಲಿ. ನಿಮಗೆ ಗೊತ್ತು, ಅರ್ಜುನ ಸ್ವಯಂವರದಲ್ಲಿ ಗೆದ್ದು ಬಂದ, ಆದ್ರೆ ಕುಂತಿಯ ಒಂದು ಮಾತಿನಿಂದಾಗಿ ಆ ರಾಜಸಭೆಯಲ್ಲಿ ವಸ್ತ್ರಾಪಹರಣವನ್ನೇ ಅನುಭವಿಸ್ತಾಳ. ಕುಂತಿಯ ಒಂದು ಮಾತಿನಿಂದಾಗಿ 5 ಜನರ ಜೊತೆ ಅವಳು ಸಂಸಾರ ಮಾಡೋದಕ್ಕೆ ಒಪ್ಪುಗೋತಾಳ. ಇನ್ನು ನಿಮಗೆ ಗೊತ್ತಿರುವಂತದ್ದು ಈ ಒಂದು ಚದುರಂಗ, ಅಂತದ್ರಲ್ಲಿ ಪತ್ನಿಯನ್ನೇ ಪಣಕ್ಕಿಟ್ಟ ಮೇಲೆ ಸೋತಾಗ ದ್ರೌಪದಿಯನ್ನ ಮಹಾರಾಜ ಸಭೆಯಲ್ಲಿ ವಸ್ತ್ರಾಪಹರಣ ಆಗುತ್ತೆ. ಆದ್ರೂ ದ್ರೌಪದಿ ನೋಡ್ರಿ, ಅದು ಎಂತ ದಿಟ್ಟ ಮಹಿಳೆ. ಆ ಕೃಷ್ಣನನ್ನ ಇಷ್ಟು ಪ್ರೀತಿಯಿಂದ ಸ್ಮರಿಸ್ತಾಳೆ. ಅವಳ ಸಹನಶೀಲತೆ, ಅವಳ ಬುದ್ಧಿವಂತಿಕೆ, ಅಷ್ಟೇ ಅಲ್ಲದೆ ಪಾಂಡವರ ಜೊತೆ ವನವಾಸ, 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಏನೆಲ್ಲಾ ಅನುಭವಿಸ್ತಾಳೆ. ಅಜ್ಞಾತವಾಸದಲ್ಲಿ ಕೀಚಕನ ಕಾಮದೃಷ್ಟಿಗೆ ಮತ್ತೆ ಬಲಿಯಾಗ್ತಾಳೆ. ಆದ್ರೂ ಕೂಡ ಅವಳು ಈ ಒಂದು ಕಾರಣಕ್ಕಾಗಿ, ಅವಳ ಧೀರ ನಿಲುವಿನಿಂದಾಗಿ ಅವಳ ಆದರ್ಶ ನಾರಿಯಾಗಿ ನಿಂತಿದ್ದಾಳೆ. ಇನ್ನು ಸೀತೆ, ನಿಮಗೆ ಗೊತ್ತು, ಜನಕನಿಗೆ ಭೂಮಿಯಲ್ಲಿ ಸಿಕ್ಕ ಮಹಾನ್ ತಾಯಿ ಕೈಕೇಯಿಯ ಮಾತಿನಿಂದ ರಾಮ ರೆಡಿ ಆದ್ರೆ ತಾನು ಕಾಡಿಗೆ ರೆಡಿ ಆಗಿಬಿಡ್ತಾಳೆ. 14 ವರ್ಷ ವನವಾಸ. ಅಲ್ಲಿ ಲಕ್ಷ್ಮಣನ ರೇಖೆಯನ್ನ ದಾಟಿದ್ದಕ್ಕೆ ರಾವಣನ
ವಶವಾಗಿ ಅಪಹರಿಸಲ್ಪಟ್ಟು ಆಕಿ ಪರದೇಶದಲ್ಲಿ ಪರಪುರುಷನ ಬಂಧನದಲ್ಲಿ ಇದ್ರೂ ಕೂಡ ತನ್ನ ಪಾವಿತ್ರ್ಯವನ್ನ ಉಳಿಸ್ಕೊಂಡು ಅವಳು ಅಶೋಕವನದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಹೇಗೆ ಕಳೆದ್ಲು ರಾವಣನಿಗೆ. ಆಮೇಲೆ ತುಂಬು ಗರ್ಭಿಣಿಯಾಗಿದ್ದಾಗ ವನಕ್ಕೆ ಹೋಗ್ತಾಳೆ, ಅಲ್ಲಿ ಹೇಗಿದ್ಲು. ನಾವು ಅನ್ಕೋತೀವಿ ನಮ್ಗೆ ನಿಜವಾದ ರಾಮಾಯಣ ಗೊತ್ತಾಗಿದೆ. ಈಗ ನಾವು ರಾಮ ಶಂಕೆ ಪಟ್ಟ ಅಂತ ಹೇಳೋದಿಲ್ಲ ನಾವೀಗ, ಯಾಕೆಂದ್ರೆ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಓದಿದೀವಿ ನಾವು, ನಮಗ್ ಗೊತ್ತು ನಿಜವಾದ ಸೀತಾಯಣ ಏನು ಅಂತ. ಸೊ ಅವಳ ಕೂಡ ಪ್ರಾತಸ್ಮರಣೀಯಳು, ಪತಿವೃತ್ತ ಶಿರೋಮಣಿಯಾಗಿದ್ದಾಳ ಅವಳು. ಇನ್ನು ತಾರ, ವಾಲಿಯ ಪತ್ನಿ, ನಿಮಗೆ ಗೊತ್ತಿರ್ಲಿ. ವಾಲಿ ಆ ಮಡದಿಯ ಮಾತುಗಳನ್ನು ಕೇಳದ ವಾಲಿ ಸುಗ್ರೀವರಿಗೆ ಇಬ್ರಿಗೆ ಯುದ್ಧ ಆಗುತ್ತೆ. ಸುಗ್ರೀವನಿಂದ ವಾಲಿ ಸೋಗ್ತಾನೆ, ರಾಮನೇ ಇಲ್ಲಿ ಹೆಲ್ಪ್ ಮಾಡಿರ್ತಾನೆ. ಆದ್ರೆ ತಾರ ಬಹಳ ಬುದ್ಧಿವಂತೆ, ಬಹಳ ಚತುರೆ, ಬಹಳ ಕುಶಲಮತಿ. ಆ ವಾಲಿಯ ಮರಣದ ನಂತರ ತಾರ ಸುಗ್ರೀವನನ್ನ ವರಿಸಿ ವಾನರ ಸಾಮ್ರಾಜ್ಯವನ್ನ ಆಳ್ತಾಳೆ. ಸೊ ಆದ್ರೂ ಕೂಡ ಅವಳು ಪ್ರಾತಸ್ಮರಣೀಯಳು. ಇನ್ನು ಮಂಡೋದರಿ, ರಾವಣ ಅಂತ ಮಹಾನ್ ದುಷ್ಕೃತ್ಯನ ಎಸಗುವ ಮಹಾನ್ ತಪಸ್ವಿ ಕೂಡ ಹೌದು, ಮಹಾನ್ ರಾಕ್ಷಸನೂ ಹೌದು ರಾವಣ. ದುಷ್ಕೃತ್ಯಗಳನ್ನ ವಿರೋಧಿಸಿದ ದಿಟ್ಟ ಮಹಿಳೆ ಮಂಡೋದರಿ, ಅವಳು ಕೂಡ ಪ್ರಾತಸ್ಮರಣೀಯಳು. ಹೀಗೆ ಪಂಚಕನ್ಯರ ಬಗ್ಗೆ ಲೇಖನ ಇದೆ. ಇನ್ನು ನೀನು ಶಾಶ್ವತ ಅನ್ನೋದೊಂದು ಅದ್ಭುತವಾದ ಇದು ವಿಡಿಯೋದಿಂದ ಕೂಡಲ ಸಂಗಮದಲ್ಲಿ ಯಾರು ಅಂದ್ರೆ ವಿಶಾಲಾಕ್ಷಿ ಅತಣಿ ಅವರು ಕೊಟ್ಟಿರೋ ಲೇಖನ. ನಿಜ, ಈ ಶರೀರ ನಶ್ವರ ಆದ್ರೂ ನೀನು ಒಳಗಿರುವ ಚೈತನ್ಯ ಶಾಶ್ವತ ಅಂತೇಳಿ ಸುಮಾರು ವಚನಗಳ ಮೂಲಕ ಇಲ್ಲಿ ಆ ವಚನಗಳನ್ನ ಹೇಳ್ತಾ ಆ ವಚನಗಳ ಸಾರಾಂಶದ ಮೂಲಕ ಹೇಳಿದ್ದಾರೆ. ಯಾಕಂದ್ರೆ ಈ ಚೈತನ್ಯ ಅನ್ನೋದು ಎಲ್ಲಾ ಕಡೆ ಇರುವಂತದ್ದು. ಎತ್ತೆತ್ತ ನೋಡಿದರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ, ವಿಶ್ವತಃಶ್ಚುಕ್ಷ ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋಬಾಹು ನೀನೇ ದೇವ, ವಿಶ್ವದಾಪಾದ ನೀನೇ ದೇವ ಕೂಡ. ಅಂದ್ರೆ ಎಲ್ಲ ವಸ್ತುಗಳಲ್ಲಿ, ಚರಾಚರ ವಸ್ತುಗಳಲ್ಲಿ ಇರುವುದು ಆ ಭಗವಂತನೇ ಅನ್ನೋದನ್ನ ಇವರು ಹೇಳಿದ್ದಾರೆ. ಇನ್ನು ಮತ್ತೆ ಇನ್ನೊಂದು ವಚನ ಬಹಳ ಚೆನ್ನಾಗಿದೆ. ಸುತ್ತಿ ಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯಲ್ಲಿ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿ ಕರೆದೇ ಇಲ್ಲ, ನಿತ್ಯ ನಿಯಮದಿಂದ ತನವು ಮುಟ್ಟಿದರೆ ಇಲ್ಲ. ಅಂದ್ರೆ ನಾವು ಎಷ್ಟೋ ಪುಣ್ಯಕ್ಷೇತ್ರಗಳನ್ನ, ತೀರ್ಥಯಾತ್ರೆಗಳನ್ನ ಸುತ್ತುತ್ತಾ ಇದ್ರು ನಮಗೆ ಏನಿಲ್ಲ, ಸಾಕ್ಷಾತ್ಕಾರ ಇಲ್ಲ. 1,00,000 ಬಾರಿ ಗಂಗೆಯಲ್ಲಿ ಮಿಂದರು ಅಂದ್ರೆ ಸ್ನಾನ ಮಾಡಿದ್ರು ನಮಗೆ ಸಾಕ್ಷಾತ್, ಎತ್ತರವಾದ ಬೆಟ್ಟದ ಮೇಲೆ ನಿಂತು ಕೂಗಿದರೂ ಸಾಕ್ಷಾತ್ಕಾರ ಆಗುದಿಲ್ಲ, ಪ್ರತಿದಿನ ದೇಹ ಶುದ್ಧಿ ಮಾಡಿದರೂ ಆಗುದಿಲ್ಲ. ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಪ್ರತಿದಿನ ಅಲ್ಲಿ ಇಲ್ಲಿ ಅಲೆಯುವ ಮನಸ್ಸನ್ನು ಚಿತ್ತದಲ್ಲಿ ನಿಲ್ಲಿಸಬೇಕು. ಅಂದ್ರೆ ಅದೇ ಧ್ಯಾನ, ಚಿತ್ತದಲ್ಲಿ ನಿಲ್ಲಿಸಬೇಕು. ಆವಾಗಲೇ ನಮಗೆ ಸಾಕ್ಷಾತ್ಕಾರ ಅನ್ನೋದು ಈ ವಚನದಲ್ಲಿ ಇದೆ. ಇನ್ನು ಅದಾದ್ಮೇಲೆ ಇದು ಬಹಳ ಅದ್ಭುತ ಕೆಲಸ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಹಾವೇರಿ ಹತ್ರ ಜಾತ್ರೆಗಳಲ್ಲಿ ನಡೆಯುವ ಬಲಿಗಳನ್ನ ನಿಲ್ಲಿಸುವುದಕ್ಕಾಗಿ ನಮ್ಮ ಪಿರಮಿಡ್ ಮಾಸ್ಟರ್ಗಳಲ್ಲಿ ಹೋಗಿ ಅಲ್ಲಿರೋರಿಗೆಲ್ಲ ಹಳ್ಳಿ ಜನರಿಗೆ ತಿಳಿಸಿ ಹೇಳಿದ್ದಾರೆ. ಏನು ಅಂತೇಳಿ, ಜಾತ್ರಾ ಮಹೋತ್ಸವದಲ್ಲಿ ಪ್ರಾಣಿ ಬಲಿ ನೀಡದಂತೆ ಅರಿವು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಆ ಗ್ರಾಮ ದೇವತೆ ಹೆಸರಿನಲ್ಲಿ ನೂರಾರು ಸಾವಿರಾರು ಬಲಿಗಳನ್ನ ಕೊಡ್ತೀರಿ, ದಯವಿಟ್ಟು ಯಾವ ದೇವ್ರು ಬಲಿ ಕೇಳೋದಿಲ್ಲ, ನೀವು ಆ ತರ ಬಲಿ ಕೊಡಬಾಡ್ರಿ ಅನ್ನೋದನ್ನ ಬಹಳ ಅದ್ಭುತವಾಗಿ ತಿಳಿಸಿ ಹೇಳಿದ್ದಾರೆ. ಆ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳಿಗೆ ಥ್ಯಾಂಕ್ಸ್ ಹೇಳೋಣ. ಒಂದು 5,000 ಕರಪತ್ರ ಹಂಚಿದ್ದಾರೆ ಎಲ್ಲರೂ. ಹಾವೇರಿ, ಗುತ್ತಲ, ಹೊಳೆಗುಟಿಕಿ, ಹುಬ್ಳಿ, ಇಲ್ಲೆಲ್ಲ ಈ ಕೆಲಸವನ್ನ ಪಿರಮಿಡ್ ಮಾಸ್ಟರ್ಗಳು ಮಾಡಿದ್ದಾರೆ. ಇನ್ನು ಪ್ರತಿ ತಿಂಗಳು ಪದಬಂಧ ಬರ್ತಾ ಇತ್ತು, ಈ ಬಾರಿ ಆಧ್ಯಾತ್ಮಿಕ ರಸಪ್ರಶ್ನೆ ಬಂದಿದೆ. ಇನ್ನು ಇಲ್ಲಿ ಪತ್ರಿಜಿ ವಾಣಿ ಇದೆ, ಆಧ್ಯಾತ್ಮಿಕ ವಿಜ್ಞಾನಿಯಾಗಿ ಬುದ್ಧಿವಂತರಾಗಿ ಅಂತೇಳಿ. ಅದಾದ್ಮೇಲೆ ದಯವಿಟ್ಟು PMC ಎಲ್ಲರೂ ನೋಡಿಸಿ PMC ಕನ್ನಡ ಅಂತೇಳಿ ಸಬ್ಸ್ಕ್ರೈಬರ್ ಆಗಿ ಅನ್ನೋ ಒಂದು ಇದೆ. ಅದಾದ್ಮೇಲೆ ಆಧ್ಯಾತ್ಮಿಕ ಟೂರ್ ಬಗ್ಗೆ ಕೊಡ್ಲಾಗಿದೆ ಒಂದು, ಯಾವ್ದಂದ್ರೆ ವಿರೂಪಾಕ್ಷಿ ಮತ್ತು ವೀರಾಂಜನೇಯ ಗೌಡ ಇವರ ನೇತೃತ್ವದಲ್ಲಿ ಏಪ್ರಿಲ್ 20, 9 ರಾತ್ರಿ 10 ಹಗಲು ಭೂತಾನ್, ಸಿಕ್ಕಿಂ, ಡಾರ್ಜಿಲಿಂಗ್ ಧ್ಯಾನ ಯಾತ್ರೆ ಬಗ್ಗೆ ಕೊಡಲಾಗಿದೆ. ಇನ್ನು ಧ್ಯಾನ ಕಸ್ತೂರಿಯನ್ನು ಓದಿಸಿ ಚಂದದಾರರಾಗಿ ಅನ್ನೋ ಒಂದು ಮನವಿ ಕೂಡ ಇದೆ. ಅದಾದ ನಂತರ ವಯಸ್ಸು 60 ಆದರೆ ಮರಳಿ ಅರಳು ಅನ್ನೋ ಲೇಖನ ತಮ್ಗೆ ಗೊತ್ತಿರುವಂತದ್ದು ಸುಮಾರು 4-5 ಸಂಚಿಕೆಗಳಿಂದ ಬರ್ತಾ ಇದೆ. ಏನಿಲ್ಲಿ ಅಂದ್ರೆ, ನಾವು 60 ಆದ್ರೆ ಮುಗೀತು ಅನ್ಕೋತೀವಿ, ಆದ್ರೆ ಬಂದದ್ದನ್ನು ಬಂದಂತೆ, ಇರುವುದನ್ನು ಇರುವಂತೆ ಸ್ವೀಕರಿಸ್ಬೇಕು. ಆದ್ರೆ ವಯಸ್ಸಾದ್ರೂ ಏನೋ ನನ್ ಮಾತೇ ನಡಿಬೇಕು ಅನ್ನೋದು ಕೆಲವು ಕಡೆ. ಆಕ್ಚುಲಿ ಇವತ್ತು ಯಾರ ಮಾತು ನಡೆಯಂಗಿಲ್ಲ, ನಮ್ಮ ಮಾತು ನಾವು ಕೇಳಿದ್ರೆ ಸಾಕು. ಆ ರೀತಿ ಕೇಳಬೇಕು ಅನ್ಕೊಳ್ಳೋದೇ ತಪ್ಪು, ಆ ರೀತಿ ನಡೆಯೋದೂ ಇಲ್ಲ. ನಾವು ಆತರ ನಿರೀಕ್ಷೆ ಮಾಡಿದಷ್ಟು ನಮಗೆ ನಿರಾಶೆಯೇ ಕಾರಣ ಆಗ್ತದೆ. ಇನ್ನು ಆದ್ರಿಂದ ನಾವು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ಬೇಕು. ನಾವೊಂದ್ಸೆ 60 ಆದವರು, ನಮ್ಮ ಹೌದು ವಯಸ್ಸಿದ್ದಾಗ ಎಲ್ಲ ಮಾತು ನಡೆದಿರ್ಬೋದು, ಅದಕ್ಕೆ ನಿವೃತ್ತಿ ಅಂದ್ರೆ ಒಂದು ವಿಕಾಸವಾಗುವಿಕೆ. ಇದು ಬಿಡುಗಡೆ ಸಮಯ, ಭಾರವನ್ನ ಕಡಿಮೆ ಮಾಡ್ಕೋಬೇಕು, ಅದು ಬಿಟ್ಟು ಇನ್ನು ಯಾವ್ದು ಭಾರ ಮಾಡ್ಕೋಬಾರ್ದು ಅಂತೇಳಿ ನಮಗೆ ಪರ ಕೃಷ್ಣಮೂರ್ತಿ ಲೇಖನ ಕೊಟ್ಟಿದ್ದಾರೆ. ಆದ್ರೆ ಕೊನೆಯಲ್ಲಿ ಒಂದು ಮಾತು ಹೇಳಿದ್ದಾರೆ ಅವರು, ಏನು ಅಂದ್ರೆ,
ಇಲ್ಲಿ ನಿಮ್ಮ ಸಲಹೆಗಳು ಈ ಲೇಖನ ಮುಂದುವರಿಯಕ್ಕೋ ಬೇಡವೋ ಹೇಗ ಅನಿಸ್ತಾ ಇದೆ ಅನ್ನೋದನ್ನ ನಿಮ್ಮ ಸಲಹೆಗಳನ್ನ ದೂರವಾಣಿ ಮೂಲಕ ದಯವಿಟ್ಟು ಹೇಳ್ರಿ. ನೀವು ಸುಮ್ನೆ ನಾನು ಬರಿತಾ ಹೋಗೋದಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ ಅದನ್ನ ದೂರವಾಣಿ ಮೂಲಕ ಈ ಲೇಖನದ ಬಗ್ಗೆ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಪತ್ರಿಜಿ ವಾಣಿಯಲ್ಲಿ ಆಧ್ಯಾತ್ಮಿಕತೆ ಒಂದೇ ನಿಜವಾದ ಶಿಕ್ಷಣ ಅಂತೇಳಿ ಹಲವಾರು ಪತ್ರಿಜಿಯವರ ಆನಂದವೆಂದರೆ ಏನು ಹೀಗೆ ಪ್ರತಿಯೊಂದು ವಿಷಯವನ್ನ ಕೊಡಲಾಗಿದೆ. ಆರೋಗ್ಯವೇ ನಿಜವಾದ ಸಂಪತ್ತು. ಸಂಪತ್ತು ಅಂದ್ರೆ ನಿಜವಾದ ಈ ಸಂಪತ್ತು ಅಲ್ಲ, ಮನೆ, ಕಾರು, ಬಂಗಾರ, ಬೆಳ್ಳಿ ಅಲ್ಲ, ಆರೋಗ್ಯವೇ ಸಂಪತ್ತು. ಇನ್ನು ಬುದ್ಧನ ಪತ್ನಿ ಯಶೋಧರೆ, ನಿಮಗ್ ಗೊತ್ತು ಯಶೋಧರೆ ಅವಳ ತ್ಯಾಗ, ಅವಳ ಧೈರ್ಯ ಮೆಚ್ಚತಕ್ಕದ್ದು. ರಾತ್ರೋರಾತ್ರಿ ಗೌತಮ ಬಿಟ್ಟು ಹೋಗ್ತಾನೆ, ರಾಹುಲನನ್ನ ಬೆಳೆಸ್ಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಯಶೋಧರ ಮೇಲೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವಳು ಎಷ್ಟು ಗ್ರೇಟ್ ಅಲ್ವಾ. ಬಾಣಂತಿ ಆಗಷ್ಟೇ ರಾಹುಲ ಇದ್ದಾನೆ, ಎಷ್ಟೋ ವರ್ಷಗಳ ಮೇಲೆ ಮಕ್ಕಳಾಗಿದ್ದಾರೆ ಅವರಿಗೆ. ಆದ್ರೂ ಕೂಡ ಬುದ್ಧ ಮಧ್ಯರಾತ್ರಿಯಲ್ಲಿ ಹೇಳಲಾರ್ದೆ ಕೇಳಲಾರ್ದೆ ಹೋದಾಗ ಅರಮನೆಯಲ್ಲಿದ್ದು ಯಶೋಧರೆ ಅನುಭವಿಸಿದ ನೋವು, ಕಷ್ಟ ಮತ್ತು ಹೇಗೆ ಜ್ಞಾನೋದಯ ಹೊಂದಿದ್ಲು, ಹೇಗೆ ಪರಿವರ್ತನೆ ಆದ್ಲು. ಅವಳು ಮಹಿಳೆಯರಿಗೆಲ್ರಿಗೂ ಮಾದರಿ. ಮತ್ತು ಅಷ್ಟೆಲ್ಲ ಅವಳ ಮೊದಲ ಭಿಕ್ಷುಣಿ, ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೊದಲ ಮಹಿಳೆ, ಮೊದಲ ಭಿಕ್ಷುಣಿಯಾಗಿ ಅವಳ ಜೀವನ ಹೇಗೆ ರೂಪಾಂತರ ಆಯ್ತು, ಅವಳ ಬೆಂಬಲ ಹೇಗಿತ್ತು, ಅವಳ ತ್ಯಾಗ ಹೇಗಿತ್ತು, ಅವಳ ಧೈರ್ಯ, ಅದನ್ನೆಲ್ಲ ಕೂಡ ತುಂಬಾ ಅದ್ಭುತವಾಗಿ ಲೇಖನ ಕಟ್ಟಿಕೊಟ್ಟಿದ್ದಾರೆ. ಮಹಿಳಾ ಶಿಷ್ಯರಿಗೆಲ್ಲ ಅವಳು ಮಾದರಿಯಾಗಿದ್ಲು. ಯಾಳು? ಯಶೋಧರೆ ಅನ್ನೋದು ತುಂಬಾ ಚೆನ್ನಾಗಿದೆ ಲೇಖನ. ಅವಳ ಕರುಣೆ, ವಿವೇಕ, ಲಿಂಗ ಸಮಾನತೆ ಎಲ್ಲವನ್ನ ಕೊಡ್ಲಾಗಿದೆ. ಇನ್ನು ದಾವಣಗೆರೆಯಲ್ಲಿ ಸುಮಾರು 1200 ಜನ ಹರಿಕೃಷ್ಣ ಅವರ ಹರಿಶಂಕರ್ ಅವರ ಒಂದು ನೇತೃತ್ವದಲ್ಲಿ ಬಹಿರ್ದೃಷ್ಟಿಯಿಂದ ಅಂತರ್ದೃಷ್ಟಿ ಅನ್ನೋ ಒಂದು ದಿನದ ಕಾರ್ಯಾಗಾರ, ಸುಮಾರು 1200 ಜನ ಭಾಗವಹಿಸಿದ್ರು. ಹೇಗೆ ಈ ಆಧ್ಯಾತ್ಮಿಕ ಧ್ಯಾನದಿಂದ ನಮ್ಮ ಬಹಿರ್ದೃಷ್ಟಿ ಅಂತರ್ದೃಷ್ಟಿ ಅಂದ್ರೆ ಈ ಬಹಿರ್ದೃಷ್ಟಿಯಿಂದ ಅಂತರ್ ಸೃಷ್ಟಿ ಅಂತ ಇದೆ, ಹೇಗೆ ಜೀವನ ರೂಪಾಂತರ ಹೊಂದುತ್ತದೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಅವರು ಶ್ವಾಸಾನುಸಂಧಾನ, ನಾವು ಶ್ವಾಸವನ್ನು ಅನುಸಂಧಾನ ಮಾಡುವಾಗ ಆಗುವ ಸಂಘರ್ಷ ಮತ್ತು ಅದರಿಂದ ಹೊರಗೆ ಬರೋದು ಸಮರ್ಪಣೆ, ಹೀಗೆ ಅದ್ಭುತವಾಗಿ ಲೇಖನ ಕೊಟ್ಟಿದ್ದಾರೆ. ಅದನ್ನ ಶ್ರೀನಿವಾಸ ಮೂರ್ತಿ ಅವರು ವರದಿ ಮಾಡಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಗಳನ್ನು. ಈಗ ಅದ್ಭುತವಾದ ಒಂದಂದ್ರೆ ಪತ್ರಿಜಿಯವರ ಪ್ರಶ್ನೋತ್ತರ. ಇಷ್ಟು ಚೆನ್ನಾಗಿ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿ ಸಿಗ್ತವೆ. ಫಸ್ಟ್ ಹೇಳ್ತಾರೆ, ಪತ್ರಿ ಸರಿಗೆ ಒಂದು ಕ್ವಶನ್ ಕೇಳಿದ್ದಾರೆ, ಸರ್ ನಾವು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಇಮ್ಮಡಿ ಆಗುತ್ತಾ ಅಂತ ಒಬ್ರು ಕೇಳ್ತಾರೆ. 100% ಅಧಿಕವಾಗುವುದೇ ಆತ್ಮವಿಶ್ವಾಸ. ನಿಜವಾಗ್ಲು ನಮ್ಮ ಹತ್ರ ಇಷ್ಟು ಆತ್ಮವಿಶ್ವಾಸ ಇತ್ತು ಮೊದ್ಲು, ಈಗ ಇಷ್ಟ ಆಗ್ಬಿಟ್ಟೈತದ ಆತ್ಮವಿಶ್ವಾಸ. ಹೆಂಗಂದ್ರೆ ಮೊದ್ಲು ಸಣ್ಣ ಸಮಸ್ಯೆ ಬಂದ್ರೆ ಕದಲ್ ಬಿಡ್ತಿದ್ವಿ ಹಿಂಗ, ಈಗ ದೊಡ್ಡ ದೊಡ್ಡ ಬರಕತ್ತಾವ, ಗಟ್ಟಿಯಾಗಿದ್ದೀವಿ. ನಾ ಯಾವಾಗ್ಲೂ ಹೇಳ್ತಿರ್ತೀನಿ, ಮೊದ್ಲು ಕಡ್ಡಿನ ಗುಡ್ಡ ಮಾಡ್ತಿದ್ವಿ, ಈಗ ಗುಡ್ಡ ಕೂಡ ಕಡ್ಡಿ ತರ ಕಾಣಕತ್ತೆ. ಹೀಗೆ ಅದಕ್ಕೆ ಪತ್ರಿ ಸರಿ ಹೇಳ್ತಾರೆ, ಏಸು ಪ್ರಭು ಹೇಳಿದರಂತೆ, ಸಾಸಿವೆ ಕಾಳಿನಷ್ಟು ಆತ್ಮವಿಶ್ವಾಸವಿದ್ದರೆ ಸಾಕು, ಪರ್ವತಗಳನ್ನು ಸಹ ನಾವು ಕದಲಿಸಬಹುದು ಅಂತ ಜೀಸಸ್ ಮಹಾಶಯರು ಹೇಳ್ತಾರೆ. ಅದೇ ರೀತಿ ನಮ್ಮಲ್ಲಿ ಕೂಡ ಈ ಧ್ಯಾನ ಮಾಡೋದ್ರಿಂದ ಬೆಟ್ಟದಷ್ಟು ಆತ್ಮವಿಶ್ವಾಸ ಬರುತ್ತೆ, ನಾವು ಸಂಕಲ್ಪಿಸಿದ್ದನ್ನ ಅನ್ಕೊಳ್ತೀವಿ ಅಂತ ಹೇಳಿ. ಇನ್ನೊಬ್ರು ಕೇಳಿದ್ದಾರೆ, ಸರ್ ಕೋಪ, ಭಯ, ಬೇಸರ ಅಂತ ಲಕ್ಷಣಗಳನ್ನು ಹೋಗಲಾಡಿಸಿಕೊಳ್ಳೋದು ಹೇಗೆ ಅಂತ. ತುಂಬಾ ಸಿಂಪಲ್, ಧ್ಯಾನ ಮಾಡಿದ್ರೆ ಈ ಎಲ್ಲವುಗಳಿಂದ ನಾವು ಹೊರಗೆ ಬರ್ತೀವಿ. ಹಾಗೆ ಟೆನ್ಷನ್ ಇಲ್ಲದೆ ಶಾಂತಿಯಿಂದ ಇರುವುದು ಹೇಗೆ ಅಂದ್ರೆ ಅದು ಕೂಡ ಅವ್ರು ಉತ್ತರ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಪತ್ರಿ ಸರ್ ಇಷ್ಟು ಅದ್ಭುತವಾಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ ನಮ್ಗೆ. ಇದು ಅವತ್ತು ಅವ್ರು ಕೇಳಿದ ಪ್ರಶ್ನೆ ನಮ್ಮಲ್ಲೂ ಇರ್ತದೆ ಈ ಪ್ರಶ್ನೆ. ಆದ್ರಿಂದ ಪತ್ರಿಜಿ ಅವರ ಪ್ರಶ್ನೋತ್ತರಗಳನ್ನ ನಾವು ಪ್ರತಿಯೊಂದನ್ನು ಓದ್ಬೇಕು. ಮಕ್ಕಳಿಗೆ ಸಂಬಂಧಪಟ್ಟಂತೆ ಹಾಡುಗಳನ್ನು ಹಾಡುತ್ತಾ ಹಾಯಾಗಿರುವ ಮಕ್ಕಳಿಗೆ ಧ್ಯಾನದ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಹೌದು, ಆ ಆಟಗಳನ್ನು ಇನ್ನೂ ಚೆನ್ನಾಗಿ ಆಡ್ಬೇಕು, ಹಾಡುಗಳನ್ನು ಇನ್ನೂ ಚೆನ್ನಾಗಿ ಹಾಡ್ಬೇಕು ಅಂದ್ರೆ, ಹಾಯಾಗಿರ್ಬೇಕಂದ್ರೆ ಅವರಿಗೆ ಧ್ಯಾನದ ಅವಶ್ಯಕತೆ ಖಂಡಿತ ಇದೆ ಅಂತ ಹೇಳ್ತಾರೆ. ಮಕ್ಕಳಿಗೂ ಕೂಡ ಮಾಡಿಸ್ಬೇಕು, ಬಾಲ್ಯದಿಂದಲೇ ಅವ್ರಿಗೆ ಹೇಳ್ಬೇಕು ಅನ್ನೋದನ್ನ ಸರ್ ಹೇಳ್ತಾರೆ. ಹೀಗೆ ವಿದ್ಯೆಗೂ ಆತ್ಮಜ್ಞಾನಕ್ಕಿರುವ ವ್ಯತ್ಯಾಸ ಏನು, ವಿಜ್ಞಾನ ಹೇಳುವ ಸತ್ಯವೇನು, ಹೀಗೆ ಎಲ್ಲದಕ್ಕೂ ಅವ್ರು ಉತ್ತರಗಳನ್ನ ಕೊಟ್ಟಿದ್ದಾರೆ. ಇದನ್ನ ನೀವೇ ಧ್ಯಾನ ಕಸ್ತೂರಿ ಓದ್ವಿ ತಿಳ್ಕೊಬೇಕು. ಇನ್ನು ಗೌರಿಬಿದ್ನೂರ್ನಲ್ಲಿ ಸಾತ್ವಿಕ್ ಪಿರಮಿಡ್ ಧ್ಯಾನ ಕೇಂದ್ರದ 3ನೇ ವಾರ್ಷಿಕೋತ್ಸವ ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಅದರಲ್ಲಿ ಗೌರಿಬಿದ್ನೂರ್ ಮಾಸ್ಟರ್ಗಳ ಒಂದು ಫೋಟೋ ಕೂಡ ಬಂದಿದೆ. ಇದಾದ ನಂತರ ಮಲಾಲ ಆಗ್ಲೇ ಹೇಳಿದೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿದ್ದು ಧ್ವನಿ ಎತ್ತಿದ ಧೀರ ಮಲಾಲ ಯೂಸುಫ್ ಜಾಯ್. ಏನು ಅಂದ್ರೆ ತಾಲಿಬಾನಿಗಳ ಗುಂಡೇಟಿಗೆ ಸಿಲುಕಿ ಬಚಾವಾದವಳು. ತಾಲಿಬಾನ್ ಅಂದ್ರೆ ಅದೊಂದು ಭಯೋತ್ಪಾದಕ ಸಂಘಟನೆ. ನಿಮ್ಗೆ ಗೊತ್ತು, ಇಸ್ಲಾಂದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ ಇಲ್ಲ, ಅವ್ರದ್ದು ಪರ್ದಾ ಪದ್ಧತಿ. ಅವರು ಆದ್ರೆ
ಅದಕ್ಕಾಗಿನೇ ಅಂತಹ ಒಂದು ಉಗ್ರ ಸಂಘಟನೆಯ ವಿರುದ್ಧ ಕೂಡ ಶಿಕ್ಷಣ ಬೇಕು ಅಂತ ಧ್ವನಿ ಎತ್ತಿದವಳು. 16ನೇ ವರ್ಷದ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾತಾಡ್ತಾಳಕಿ ಮಲಾಲ. ವಿಶ್ವಸಂಸ್ಥೆ UN ಗೊತ್ತಲ್ಲ, 113 ದೇಶಗಳಿರ್ತವೆ ಅಲ್ಲಿ. ಅದಕ್ಕೆ ಜುಲೈ 12 ಮಲಾಲಾ ದಿನ ಅಂತಾನೆ ಆಚರಿಸ್ತಾರೆ, ವಿಶ್ವ ಮಲಾಲಾ ದಿನ. ಅಷ್ಟೇ ಅಲ್ಲ, ಭಯೋತ್ಪಾದನೆಕರು ನನ್ನ ಗುರಿ ಆಕಾಂಕ್ಷೆಗಳನ್ನು ಬದಲಾಯಿಸುವ ಪ್ರಯತ್ನ ಮಾಡಿದರು, ಆದರೆ ನನ್ನಲ್ಲಿ ಏನನ್ನೂ ಬದಲಾಯಿಸಲು ಆಗಲಿಲ್ಲ. ನನ್ನಲ್ಲಿದ್ದ ದೌರ್ಬಲ್ಯ, ಭಯ, ಹತಾಶೆ ಮನೋಭಾವ ಹೋಗಿಸುವಲ್ಲಿ ಅವರು ನೆರವಾದರು ಅಂತ ಹೇಳ್ತಾರೆ. ಯಾರು? ಭಯೋತ್ಪಾದಕರು. ಅವೆಲ್ಲ ನನ್ನಲ್ಲಿ ಭಯ ಹೋಯ್ತು, ಹತಾಶೆ ಹೋಯ್ತು, ದೌರ್ಬಲ್ಯ ಹೋಯ್ತು ಅವರಿಂದಾಗಿನೇ ಅಂತೇಳಿ. ಹೀಗೆ ಒಂದು ಮಗು, ಒಬ್ಬ ಶಿಕ್ಷಕ, ಒಂದು ಪುಸ್ತಕ, ಒಂದು ಪೆನ್ನು ಇಡೀ ಜಗತ್ತನ್ನೇ ಬದಲಾಯಿಸಬಲ್ಲದು ಅಂತೇಳಿ, ಭಯೋತ್ಪಾದನೆ ಸೇರಿದಂತೆ ಇಂದಿನ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಅಂತ ಹೇಳಿದವಳು ಮಲಾಲ. ಅವಳನ್ನ 110 ವಿಶ್ವದ ರಾಷ್ಟ್ರಗಳ 70,000 ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಅವಳಿಗೆ ಒಂದು ಪ್ರಶಸ್ತಿ, 2000ರಲ್ಲಿ ಒಂದು ಪ್ರಶಸ್ತಿ ಕೂಡ ಕೊಡಲಾಗ್ತದೆ. ಅದು ಮಕ್ಕಳ ನೊಬೆಲ್ ಪ್ರಶಸ್ತಿ. ಹೀಗೆ ಅವಳಿಗೆ ಆಮೇಲೆ ಇಂಥ ಒಬ್ಬ ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ಮುರುಘಾ ಮಠದ ವತಿಯಿಂದ ಬಸವಶ್ರೀ ಪ್ರಶಸ್ತಿನೂ ಕೂಡ ಕೊಟ್ಟು ಗೌರವಿಸಲಿದೆ. ಆ ಯೂಸುಫ್ ಮಲಾಲ ಹೆಣ್ಣು ಮಕ್ಕಳ ಮಹಿಳಾ ದಿನಾಚರಣೆ ಅಂಗವಾಗಿ ಅವರಿಗೆ ಇಡಲಾಗಿದೆ. ಇನ್ನು ಲಲಿತಾ ಸಹಸ್ರನಾಮದ ಅಂತರಾರ್ಥ, ಪ್ರತಿ ತಿಂಗಳ ನಮಗೆ ಆ ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದು ಶ್ಲೋಕದಲ್ಲಿರುವ ಅಂತರಾರ್ಥ, ನಾವು ಶ್ಲೋಕವನ್ನು ಸುಮ್ಮನೆ ಪಠಣ ಮಾಡೋದಲ್ಲ, ಅರ್ಥ ಮಾಡ್ಕೊಂಡು ಪಠಣ ಮಾಡ್ಬೇಕು ಅಂತೇಳಿ ನಮಗೆ ಅರ್ಚನಾ ಚಿಕ್ಕಬಳ್ಳಾಪುರ ಅವರು ಪ್ರತಿ ತಿಂಗಳು ನಮಗೆ ಆ ಒಂದು ಭಾಷಾಂತರ ಮಾಡಿ ಅನುವಾದ ಮಾಡಿ ಕೊಡ್ತಾ ಇದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ. ಆಮೇಲೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಒಂದು ಘೋಷ ವಾಕ್ಯ ಅಂತ ಇರುತ್ತೆ, ಅದಕ್ಕೆ ಥೀಮ್ ಅಂತ ಕರಿತೀವಿ. ಥೀಮ್, ಘೋಷ ವಾಕ್ಯ. ಈ ಬಾರಿಯ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಏನಾಗಿದೆ ಅಂತಂದ್ರೆ, ಮಹಿಳೆಯರಿಗೆ ಉಪಕ್ರಮಗಳನ್ನು ತ್ವರಿತಗೊಳಿಸಿ ಅಂತೇಳಿ. ಹಂಗಂದ್ರೆ ಏನು ಅಂದ್ರೆ, ಮಹಿಳೆಯರನ್ನು ಸಮಾನತೆಯನ್ನು ಸಾಧಿಸಲು ತ್ವರಿತ ಮತ್ತು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳುವ ಮಹತ್ವ. ಅಂದ್ರೆ ಫಾಸ್ಟ್ ಆಗ್ಬೇಕು, ಇನ್ನು ಅವರ ಸುಧಾರಣೆ, ಅವರ ಸಬಲೀಕರಣಕ್ಕಾಗಿ ಮಾಡುವ ಕೆಲಸಗಳು ಇನ್ನೂ ತ್ವರಿತವಾಗಿ ಆಗ್ಬೇಕು. ಮಹಿಳೆಯರು ಎದುರಿಸುತ್ತಿರುವ ವ್ಯವಸ್ಥಿತವಾದ ತೊಂದರೆಗಳು, ಅಡೆತಡೆಗಳು ಮತ್ತು ಪಕ್ಷಪಾತಗಳನ್ನು ಪರಿಹರಿಸುವ ಉಪಕ್ರಮಗಳನ್ನ ಹೆಚ್ಚು ತ್ವರಿತಗೊಳಿಸುವ ಮಹತ್ವ ಮತ್ತು ತುರ್ತು ಅಗತ್ಯವನ್ನು ಕೂಡ ಇಲ್ಲಿ ಒತ್ತಿ ಹೇಳಿದ್ದಾರೆ ವಿಶ್ವಸಂಸ್ಥೆ. ಈ ನಿಟ್ಟಿನಲ್ಲಿ ಈ ಬಾರಿ ಆ ಘೋಷವಾಕ್ಯ. ಇನ್ನು ಯೋಗ ವಾಸಿಷ್ಠ ತಮಗೆ ಗೊತ್ತು, ರಾಮಚಂದ್ರನಿಗೂ ವಶಿಷ್ಠರಿಗೂ ನಡೆದ ಸಂವಾದ. ಇಲ್ಲಿ ಸದ್ಗುರು ಅವರ ಮೆಸೇಜ್ ಇದೆ. ಸದ್ಗುರು ಏನ್ ಹೇಳ್ತಾರೆ ಅಂತಂದ್ರೆ, ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಶರೀರವು ನಿರ್ಧರಿಸುವುದಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಭಾರತೀಯ ಆಧ್ಯಾತ್ಮಿಕತೆಯು ಹಿಂದಿನಿಂದಲೂ ಸಹ ಪ್ರಜ್ಞೆಯ ಉತ್ತುಂಗವನ್ನು ತಲುಪಿದಂತಹ ಸ್ತ್ರೀ ಮತ್ತು ಪುರುಷರ ಶ್ರೀಮಂತ ಸಮೂಹದಿಂದ ತುಂಬಿದೆ. ಆಂತರ್ಯದ ಸ್ವಭಾವಕ್ಕೆ ಬಂದಾಗ ಒಬ್ಬ ಮಹಿಳೆ ಒಬ್ಬ ಪುರುಷನಷ್ಟೇ ಸಮರ್ಥಾಳು. ನೋಡ್ರಿ, ಆಂತರ್ಯದ ವಿಷಯಕ್ಕೆ ಬಂದಾಗ ಮಹಿಳೆ ಪುರುಷನಷ್ಟೇ ಸಮರ್ಥಾಳು. ಸ್ತ್ರೀ ಮತ್ತು ಪುರುಷ ಎಂದು ಕರೆಯುವ ಶರೀರವು ಹೊರಗಿನ ಸಿಪ್ಪೆ ಮಾತ್ರ. ಈ ಸ್ತ್ರೀ ಪುರುಷ ಅಂತ ಕರೆಯೋದು ಇದು ಸಿಪ್ಪೆ ಮಾತ್ರ, ಅದರ ಒಳಗಿರುವುದು ಒಂದೇ. ನೋಡ್ರಿ, ಒಬ್ರು ಯಾರೋ ಸ್ವಾಮಿ ವಿವೇಕಾನಂದರ ಹತ್ರ ಬಂದ್ರಂತೆ. ಸ್ವಾಮಿ ವಿವೇಕಾನಂದರು ಕೂಡ ಅವ್ರು ಏನಂತಾರಂತೆ, ನೀವು ಸಹ ಮಹಿಳೆಯರನ್ನು ಬೆಂಬಲಿಸುತ್ತಿರುವುದು ಅದ್ಭುತವಾದ ವಿಷಯ ಅಂದ್ರಂತೆ. ವಿವೇಕಾನಂದರಿಗೆ ಹೇಳ್ತಾರೆ. ಮತ್ತೇನಂತಾರಂತೆ, ಆ ನಿಟ್ಟಿನಲ್ಲಿ ನಾನೇನು ಮಾಡಬಹುದು? ನಾನು ಅವರನ್ನು ಸುಧಾರಿಸಲು ಬಯಸುತ್ತೇನೆ. ಯಾರನ್ನ? ಸ್ತ್ರೀಯರನ್ನು ಸುಧಾರಿಸಲು ಬಯಸುತ್ತೇನೆ ಅಂತ ಹೇಳ್ತಾನಂತ ಮನುಷ್ಯ. ನಾನು ಅವರನ್ನು ಬೆಂಬಲಿಸಲು ಬಯಸುತ್ತೇನೆ ಎಂದು ಕೇಳಿದರು. ಅವಾಗ ಅದಕ್ಕೆ ವಿವೇಕಾನಂದ್ರ ಏನ್ ಹೇಳ್ತಾರೆ, ಸರಿಯಾಗಿ ಕೇಳಿಸ್ಕೊಳ್ರಿ, ನೀವು ಅವರ ಬಗ್ಗೆ ಏನೂ ಮಾಡಬೇಕಾಗಿಲ್ಲ. ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ, ಆಗ ಅವರು ಮಾಡಬೇಕಾದುದನ್ನು ತಾವಾಗಿಯೇ ಮಾಡುತ್ತಾರೆ. ನಿಜ, ನಾನು ಪ್ರತಿ ಸಲ ಇದೆ ಹೇಳ್ತೇನೆ, ನೀವು ನಮಗಾಗಿ ಪೀಸಲಾತಿ ಏನು ಕೊಡಬೇಡ್ರಿ. ನಮ್ಮ ಪಾಡಿಗೆ ನಮಗ್ ಬಿಟ್ರೆ ನಾವೇನಾರು ಮಾಡ್ತೀವಿ. ನಮ್ಮ ಹಾದಿಗೆ ಮುಳ್ಳೆರ್ಚಿಬೇಡ್ರಿ, ನಮ್ಮ ಕಾಲೆಳೆಯುವ ಕೆಲಸ ಮಾಡಬೇಡಿ, ಅಷ್ಟು ಸಾಕು. ನಿಮ್ಗ್ ಪ್ರೀತಿ ಇದ್ರೆ ನಮ್ ಕೈ ಹಿಡೀರಿ, ಇರ್ಲಿಲ್ಲ ಅಂದ್ರೆ ಸುಮ್ನೆ ಇದ್ದು ಬಿಡಿ, ಕಾಲ್ ಮಾತ್ರ ಎಳಿಬೇಡಿ. ಅಷ್ಟ್ ಮಾಡಿದ್ರೆ ಮಹಿಳೆಯರು ಏನ್ ಬೇಕಾದ್ರೂ ಸಾಧಿಸಬಲ್ಲರು. ಅದನ್ನೇ ವಿವೇಕಾನಂದ ಹೇಳಿದಾರೆ. ಎಷ್ಟ್ ಚಂದ. ನೀವು ಅವರಿಗಾಗಿ ಏನೂ ಮಾಡೋದು ಬೇಕಾಗಿಲ್ಲ, ಏನು ಮಾಡ್ಬೇಕಾಗಿಲ್ಲ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಟ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊತಾರೆ ಅಂತ. ಹಾಗೆ ಸ್ತ್ರೀಯರಿಗೆ ಬೇಕಾಗಿರೋದು ಒಂದು ಸಣ್ಣ ಪ್ರೀತಿಯ ಮಾತು ಅಷ್ಟೇ. ನಾನು ಮೊನ್ನೆ ಕೂಡ ಅದನ್ನೇ ನಮ್ಮ ಸಪೋರ್ಟ್ ನಲ್ಲಿ ಹೇಳ್ತಾ ಇದ್ದೆ, ನಾನು ಪ್ರತಿ ಕಡೆನು. ಅಂದ್ರೆ ಕೆಲವು ಕಡೆ ಮಾತ್ರ, ಎಲ್ಲಾ ಪುರುಷರು ಅದೇ ತರ ಇರ್ತಾರಂತಲ್ಲ. ನಾನು ಎಷ್ಟೋ ಸಲ ಹೇಳ್ತೀನಿ, ಎವ್ರಿ ಒನ್ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತಾರಲ್ಲ. ಅಂದ್ರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಾಳೆ ಅನ್ನೋದು ಎಷ್ಟು ಸತ್ಯವೋ, ಪ್ರತಿಯೊಬ್ಬ ಯಶಸ್ವಿ ಮಹಿಳೆಯರ ಹಿಂದೆ ಒಬ್ಬ ಪುರುಷ ಅಲ್ಲ, ಹಲವಾರು ಪುರುಷರು, ತಂದೆಯಾಗಿ, ಗಂಡನಾಗಿ, ಮಗನಾಗಿ, ಸ್ನೇಹಿತನಾಗಿ, ಎಷ್ಟೋ ಜನ ಪುರುಷರು ಇಲ್ದೆ. ಇವೆರಡೂ ಒಂದಕ್ಕೊಂದು ಎರಡು ರಥಗಳು, ಒಂದು ಬಂಡೆ.
ಅದ್ ಆಕ್ಚುಲಿ ಮುಂದೆ ಹೋಗ್ಬೇಕಾದ್ರೆ ಪುರುಷರು ಎರಡೂ ಸಪೋರ್ಟ್ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ. ಕೊನೆಗೆ DVG ಅವರ ಕಗ್ಗ ಇದೆ, ಕಗ್ಗದ ವಿಶ್ಲೇಷಣೆ ಇದೆ, ಆಧ್ಯಾತ್ಮಿಕ ವಿಶ್ಲೇಷಣೆ. ಇನ್ನು ಕೊನೆ ಪುಟಕ್ಕೆ ಬಂದಿದ್ದೀವಿ, ಧ್ಯಾನ ಮಾಡುವ ವಿಧಾನ ಇದೆ. ಇಡೀ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನಡೆದ ಧ್ಯಾನ ಪ್ರಚಾರ, ಬೆಳಗಾವಿ, ಚಳ್ಳಕೆರೆ, ಮೈಸೂರಿನ ಕಾವೇರಿ ಪಿರಮಿಡ್ ನಲ್ಲಿ ನಡೆದಂತ ಹುಣ್ಣಿಮೆ ಧ್ಯಾನ, ಬೆಳಗಾವಿ, ಗೋಕಾಕ, ಮತ್ತೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಅದ್ಭುತವಾಗಿ ಧ್ಯಾನ ಕಾರ್ಯಕ್ರಮ ಆಯ್ತು. ಅದು ಬೆನ್ನಿನ ಪುಟದಲ್ಲೂ ಇದೆ. ಅಲ್ಲೊಂದು ಶಿವರಾತ್ರಿ ನಿಮಿತ್ತ ನಡೆದಂತಹ ಒಂದು ಕೃಷಿ ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಅಲ್ಲಿ ಗಣೇಶ್ ತಂಡದಿಂದ ಧ್ಯಾನ, ಸಜ್ಜನ ಸಾಂಗತ್ಯ ಮತ್ತು ಭರತನಾಟ್ಯ ಇವೆಲ್ಲ ಆಯ್ತು. ಇನ್ನು ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಈ ಪುಟದಲ್ಲಿ ದಾವಣಗೆರೆ, ಬೀದರ್, ಬೆಂಗಳೂರು ಕಬ್ಬನ್ ಪಾರ್ಕ್ ನಲ್ಲಿ, ಬೆಳಗಾವಿ, ಬೆಂಗಳೂರು, ಹಾವೇರಿ, ಗೌರಿಬಿದ್ನೂರ್ನಲ್ಲಿ ರ್ಯಾಲಿ, ದಾವಣಗೆರೆಯಲ್ಲಿ ಅನಪನಿಸತಿ ಧ್ಯಾನ ಮಕ್ಕಳ ಶಾಲೆ, ಹೀಗೆ ಎಲ್ಲವನ್ನ ಕೂಡ ಸಮಗ್ರವಾಗಿ ಕರ್ನಾಟಕದ ಕಾರ್ಯಕ್ರಮಗಳನ್ನ ಪರಿಚಯಿಸುತ್ತಾ ಆಧ್ಯಾತ್ಮಿಕ ಜ್ಞಾನವನ್ನ ನೀಡುತ್ತಿರುವ ಧ್ಯಾನ ಕಸ್ತೂರಿ ನಿಮ್ಮೆಲ್ಲರ ಮನೆಯಲ್ಲಿ ಇರಲೇಬೇಕು. ಎಲ್ಲ ಕನ್ನಡಿಗರ ಮನೆಯಲ್ಲಿ, ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲರ ಮನೆಯಲ್ಲಿ ಇರುವಂತಾಗ್ಲಿ. ಅದೇನೋ ದೊಡ್ಡ ಅಮೌಂಟ್ ಅಲ್ಲ, ಕೇವಲ 500 ರೂಪಾಯಿ 12 ಸಂಚಿಕೆಗಳು ಬರ್ತವೆ. ಬರದೇ ಇದ್ದಾಗ ನಾವು 12 ಗ್ರೂಪ್ಗಳನ್ನು ಮಾಡಿದೀವಿ. ಮತ್ತೆ ಪ್ರಶ್ನೆ ಕೇಳ್ಬೋದು, ಪೋಸ್ಟ್ ಮ್ಯಾನ್ ಕೇಳ್ಬೋದು. ಮುಂದಿನ ದಿನಗಳಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡೋ ಉದ್ದೇಶವೂ ಇದೆ. ಇಂಥ ಒಂದು ಧ್ಯಾನ ಕಸ್ತೂರಿ ಓದುವ ಭಾಗ್ಯ ಎಲ್ರದಾಗ್ಲಿ. ಇದು ಪತ್ರಿಜಿ ಅವರ ಕನಸು, ಅದು ಉಳಿಬೇಕು, ಬೆಳಿಬೇಕು. ಮತ್ತೆ ನಮಗೆ ಆದಷ್ಟು ಗಿಫ್ಟ್ ಗಳನ್ನು ಕೊಡುವಾಗ ಧ್ಯಾನ ಕಸ್ತೂರಿಯನ್ನೇ ಗಿಫ್ಟ್ ಆಗಿ ಕೊಡಿ. 10 ಸಂಚಿಕೆ 15 ಸಂಚಿಕೆ ಈ ರೀತಿ ತಗೊಳ್ರಿ. ಮನೆಗೆ ಬಂದವ್ರಿಗೆ ಯಾವ್ದೋ ಸೀರೆ, ಬಟ್ಟೆ, ಬ್ಲೌಸ್ ಕೊಡಬೇಡ್ರಿ. ಸಾಧ್ಯ ಆದ್ರೆ ಮದುವೆ ಸಮಾರಂಭಗಳಲ್ಲಿ 500 ರೂಪಾಯಿ ದುಡ್ಡು ಕೊಡೋ ಬದಲು ಅವರಿಗೆ ಧ್ಯಾನ ಕಸ್ತೂರಿ ಚಂದದಾರನಾಗಿ ಮಾಡಿ ಅಂತ ಹೇಳ್ತಾ, ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಂತ ಶಾಂತಲಾ ಮೇಡಮ್ ಅವರಿಗೆ ವಿಶೇಷವಾಗಿ ವಂದನೆಗಳನ್ನು ತಿಳಿಸ್ತಾ, ಮತ್ತೆ ತಮ್ಮೆಲ್ರಿಗೂ ಪ್ರೀತಿಪೂರ್ವಕ ವಂದನೆಗಳು ತಿಳಿಸಿ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಇಡ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮಾಸ್ಟರ್ಸ್. ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಎಷ್ಟೆಲ್ಲ ಸಾಧ್ಯನೋ ಅಷ್ಟರ ಮಟ್ಟಿಗೆ ನಮಗೆ ಪರಿಚಯ ಮಾಡಿಸಿದ್ದಾರೆ. ಸೊ ಮೇಡಮ್ಗೆ ಇವತ್ತು ಇನ್ನೊಂದು ಸೆಷನ್ ಇದೆ ಅಲ್ವಾ ಮೇಡಮ್, ನೆಕ್ಸ್ಟ್ ನಮಗೆ? ಸೊ ಇವಾಗ ತಗೋಬಹುದಾ? ಇಲ್ಲ ಮುಗೀತು, ಸೆಷನ್ ಮುಗೀತು. ಇಲ್ಲ ಬೇರೆ ನಿಮ್ದು 7:30 ಏನೋ ಇದೆ ಅಂತ ಹಾಕಿದ್ರಲ್ಲ, ಅದು ನಿನ್ನೆ ಮುಗಿಸಿದ್ವಿ. ಧ್ಯಾನ ಕಸ್ತೂರಿ ಚಂದಾದಾರರ ಸಂಪರ್ಕ ಸಭೆ ಅಂತ ಕರೆದಿದ್ವಿ. ಈಗೇನಿಲ್ಲ, ಅವಶ್ಯಕತೆ ಇದ್ರೆ 1-2 ಯಾರಾದ್ರೂ ಏನಾದ್ರು ಮಾತಾಡ್ತಿದ್ರೆ ಮಾತಾಡ್ಲಿ. 7 ಗಂಟೆಗೆ ಮುಗಿಸ್ಬೇಡ ಮಾಸ್ಟರ್, 7ಗೆ ಮುಗಿಸ್ಬೇಡ. ಸೊ 10 ನಿಮಿಷದಲ್ಲಿ ಯಾರು ಮಾತಾಡ್ತಾರೆ ಮಾತಾಡ್ತಾರೆ. ಶ್ರೀನಿವಾಸ್ ಸರ್. ಶಾಂತಲಾ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ಸರ್. ನಮಸ್ತೆ. ಜಗತ್ತಲ್ಲಿ ಅನೇಕ ಈ ತರ ಒಂದು ಸ್ಟಕ್ ಆಗ್ತಿದೆ ಸರ್. ಶ್ರೀನಿವಾಸ್ ಸರ್ ನಿಮ್ದು ಸ್ಟಕ್ ಆಗ್ತಾ ಇದೆ. ವಿಡಿಯೋ ಆಫ್ ಮಾಡಿ ಮಾತಾಡಿ. ಟರ್ಮ್ ಜ್ಞಾನಗಳನ್ನ ನೋಡಿದಾಗ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಮ್ಯಾಗಝೈನ್ ಬರೋದು. ಬಟ್ ಎಲ್ಲದಕ್ಕಿಂತ ಒಂದು ವಿಶೇಷವಾದ ಅಂಶ ಏನಂತಂದ್ರೆ, ಇಲ್ಲಿ ಪ್ರತಿ ತಿಂಗಳು ನಮ್ಮ ಶ್ರೀಮತಿ ಶಾಂತಲಾ ಅವರು ಏನು ಆರ್ಗನೈಸ್ ಮಾಡಿದ್ದಾರೆ, ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಶಿಕ್ಷಣ ರತ್ನ ಶ್ರೀಮತಿ ಲಲಿತಾ ಅವರ ಒಂದು ಇದರ ಬಗ್ಗೆ ಒಂದು ವಿಚಾರಗಳು ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ ಒಂದು ಅವ್ರು ಹೇಳಿದ ಮೇಲೆ ಪ್ರತಿಯೊಂದನ್ನು ನಾವು ಓದಿದಾಗ ಮತ್ತೆ ಇದು ಯಾವಾಗಿದು ಈ ಕಾರ್ಯಕ್ರಮ ಬರುತ್ತೆ ಅನ್ನೋಷ್ಟು ಒಂದು ಸಂತೋಷ ಆಗ್ತಾ ಇರುತ್ತೆ. ಶ್ರೀಮತಿ ಲಲಿತಾ ಅವರಿಗೆ ನಮಸ್ಕಾರಗಳನ್ನ ಹೇಳ್ತಾ, ನಾನು ತುಂಬಾ ಸಂತೋಷದಿಂದ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಜೀವನ ಅರ್ಥ ಆಗದೆ ಇದ್ರೆ ಬದುಕು ವ್ಯರ್ಥ. ಅದಾಗಬೇಕು ಅಂತ ಇದ್ರೆ ಅಕ್ಕಿಗಳನ್ನ ನೋಡಿದಾಗ ಆರ್ತಾ ಇರುತ್ತೆ ಸದ್ದಿಲ್ಲದೆ, ತಂಗಾಳಿ ಸುಮಧುರವಾಗಿ ನಾವು ಅನುಭವಿಸ್ತಾ ಇರ್ತೀವಿ. ರೋಮಾಂಚನವಾಗಿ ರಂಗುರಂಗಿನ ಸೂರ್ಯ ಉದ್ದುಸೈದನ ನೋಡ್ತಾ ಇರ್ತೀವಿ. ಅದರ ಒಂದು ಅಸ್ತ ಆಗೋದನ್ನು ನೋಡ್ತಿರ್ತೀವಿ. ಹುಣ್ಣಿಮೆಯ ಚಂದ್ರನ್ ನೋಡ್ತೀವಿ, ಆರಿದ ಅಮಾವಾಸ್ಯೆ ಚಂದ್ರನ ನೋಡ್ತೀವಿ. ಇದೆಲ್ಲ ನೋಡ್ತಾ ಸದ್ದಿಲ್ಲದೆ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗಳು ಮೌನವಾಗಿ ಆಗ್ತಾ ಇದೆ.
ಮೌನವಾಗಿ ನಾವು ಏನು ಜೀವನದಲ್ಲಿ ಬದುಕನ್ನ ನಾವು ನಡೆಸ್ತಿರ್ತೀವೋ ಅದು ಅರ್ಥಪೂರ್ಣವಾಗಿರುತ್ತೆ. ಇದೇ ಮೌನದ ಒಂದು ಅರ್ಥ. ನಾವು ಸ್ತ್ರೀಯರಿಗೆ ವಿಶೇಷವಾಗಿ ಪ್ರೋತ್ಸಾಹ, ಗೌರವ ಮತ್ತು ಅವರು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲಿ ಸಂತೋಷನ ಪಡ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದೊಂದು ವಿಷಯ ಅಂತ ಹೇಳ್ತಾ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಶ್ರೀಮತಿ ಲಲಿತಾ ಅವರಿಗೆ, ಶಾಂತಲಾ ಅವರಿಗೆ ಮತ್ತೊಮ್ಮೆ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಉಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೈ ಹೋ ಚಾನಲ್ ಎಲ್ಲಾ ಮಾಸ್ಟರ್ಗಳಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್ ನಾರೇ. ನಮಸ್ತೆ. ಅದ್ಭುತವಾದ ಇವತ್ತು ಧ್ಯಾನ ಕಸ್ತೂರಿ ಸೂಪರ್ ಆಗಿ ಕೊಟ್ರಿ. ಇವತ್ತು ಅದು ಮಹಿಳಾ ದಿನ ಅಂತ ಅದು ತುಂಬಾ ಚೆನ್ನಾಗಿ ಕೊಟ್ರಿ. ನಾವು ಅಷ್ಟೇ ಧ್ಯಾನ ಅಂತ ಅದಕ್ಕೆ ಹೋಗಿದ್ರೆ, ನಾವು MG ರೋಡ್ ಹೋಗಿದ್ರೆ ಅದ್ಭುತವಾದ ಕಾರ್ಯಕ್ರಮ ನಡೀತದೆ ಮೇಡಮ್ ನಾರೆ. ತುಂಬಾ ಚೆನ್ನಾಗಿತ್ತು. ನಮ್ಗೆ ಒಂಥರ ಖುಷಿ ಆಯ್ತು. ಮಹಿಳೆ ಧ್ಯಾನ ಹೇಳ್ತಾರಲ್ಲ ನಮ್ಮ ಪತ್ರಿ ಸರ್, ಮೊದ್ಲೇ ಮಹಿಳಾ ಧ್ಯಾನ ಕೊಡೋದು ತುಂಬಾನೇ ಒಳ್ಳೆ ಇದೈತೆ ಮೇಡಮ್. ಅಯ್ಯಪ್ಪ ಪಿಂಡಿ ಸರ್ ಎಲ್ಲ ಬಂದಿದ್ರು, ತುಂಬಾ ಗ್ರ್ಯಾಂಡ್ ಆಗಿತ್ತು. ನಮ್ಗೆ ಒಂಥರ ಖುಷಿ ಆಯ್ತು ಮೇಡಮ್ ನಾರ. ಅಲ್ಲೆಲ್ಲ ತುಂಬಾನೇ ಅದ್ಭುತವಾಗಿ ನಡ್ಸ್ಕೊಟ್ರು ಅಯ್ಯಪ್ಪ ಪಿಂಡಿ ಸರ್ ಎಲ್ಲಾರನ್ನು. ತುಂಬಾ ಅದ್ದೂರಿಯಾಗಿ ನಡೀತು. ಡ್ಯಾನ್ಸ್ ಪ್ರೋಗ್ರಾಮ್ಗಳು ಚೆನ್ನಾಗಿತ್ತು. ಆದ್ರೆ ನಮ್ಗೆ ಡ್ಯಾನ್ಸ್ ಆಡಕ್ ಬಿಡ್ಲಿಲ್ಲ, ನಾನ್ ಲೇಡೀಸ್ ಅಲ್ಲ ಅಂತ. ಅಯ್ಯಪ್ಪ ಸರ್ ಹೋಗ್ಬೇಡಿ ಅಂದ್ರು, ಒಳ್ಳೆ ಇರ್ಲಿ ಅಂತ. ತುಂಬಾ ಚೆನ್ನಾಗಿತ್ತು ಮೇಡಮ್ ಕಾರ್ಯಕ್ರಮ. ಆದ್ರೆ ಇವತ್ತು ನೀವು ವಿಶೇಷ ತುಂಬಾ ಚೆನ್ನಾಗಿತ್ತು ಮೇಡಮ್ ನಾರೆ. ನೀವು ನಡ್ಸ್ಕೊಟ್ಟಿದ್ದು DVG ಗುಂಡಪ್ಪನವ್ರದ್ದು, ಬಿಹಾರ್ದು, ಪ್ಲಸ್ ಆಮೇಲೆ ಗೋವಿಂದ ರಾಜ್ ಅವ್ರದ್ದು ತುಂಬಾ ಚೆನ್ನಾಗಿ ಕೊಟ್ರಿ. ಆಮೇಲೆ ಪತ್ರಿ ಸಾರ್ ಅವ್ರ ತಂದೆಗೆ ಏನಾಗಿತ್ತು ಅದೊಂದು ಅದ್ಭುತವಾದ ಇದೆ. ಇದನ್ನೆಲ್ಲ ಪ್ರತಿಯೊಬ್ರು ಮಂತ್ಲಿ ತರ್ಸ್ಕೊಂಡು ಹೋದ್ರೆ ಎಷ್ಟೋ ಜ್ಞಾನ ಆಗತ್ತೆ ನಿಜವಾಗಿ. ನೀವು ಧ್ಯಾನ ಮಾಡಿದ್ರೆ ಬರೋ ಇದನ್ನ ಓದ್ರಿ ಅನ್ಸ್ಬಿಡುತ್ತೆ ನಿಜವಾಗಿ. ಈ ಪುಸ್ತಕ ಓದ್ರೂ ಅಷ್ಟೇ ಅವ್ರು ಎಷ್ಟೋ ಆತ್ಮಜ್ಞಾನ ಬೆಳೆಯುತ್ತೆ ಅಂತ ಹೇಳ್ತೇನೆ ಮೇಡಮ್. ನಿಜವಾಗಿ ಅದ್ಭುತವಾದ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದೀರಾ. ಜೈ ಹೋ ಪತ್ರಿಜಿ. ಧನ್ಯವಾದಗಳು. ಥ್ಯಾಂಕ್ ಯು ಶಾಂತಲಾ ಮೇಡಮ್ ನವರೇ. ಅದ್ಭುತವಾದ ಕಾರ್ಯಕ್ರಮ ನಡ್ಸ್ಕೊಡ್ತಾ ಇದ್ದೀರಾ. ಧನ್ಯವಾದಗಳು. ಧನ್ಯವಾದಗಳು. ಓಕೆ ಮೇಡಮ್. ಎಸ್ ಮೇಡಮ್. ಎಸ್, ಯಾರು ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಾಂತಲಾ ಮೇಡಮ್. ವಿಶೇಷವಾಗಿ ತಮಗೆ ಧನ್ಯವಾದಗಳು. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನಮ್ಮ ವೇದಿಕೆ ಪರವಾಗಿ ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ. ಸೊ ಹಾಗೆ ಯೂಟ್ಯೂಬ್ ಅಲ್ಲಿ ಮತ್ತೆ ಝೂಮ್ ಅಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಈ ಸೆಷನ್ ನ ಎಂಡ್ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಮತ್ತೆ ನೆಕ್ಸ್ಟ್ ಮಂತ್ ಗೋಸ್ಕರ ಕಾಯ್ತಾ ಇರ್ತೀವಿ. ಖಂಡಿತ ನಾನ್ ಕೂಡ ಕಾಯ್ತಾ ಇರ್ತೀನಿ ಅಷ್ಟೇ. ತಾವ್ ಹೇಗೆ ಕಾಯ್ತಿರೋ ನಾನ್ ಕೂಡ ಜೈ ಹೋದಲ್ಲಿ ಬರೋದಕ್ಕೆ ಕಾಯ್ತೀನಿ. ಥ್ಯಾಂಕ್ ಯು. ಈಗೇನೋ ಇವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸಂಗಮ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಹೇಳ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಬಾಗಲಕೋಟೆಗೆ ಹೋಗಿದ್ದೆ ಮೇಡಮ್ ಇವತ್ತ. ಹೋಗಿದ್ದೆ ಮೇಡಮ್. ಅಲ್ಲಿ ಸರ್ ಬಂದಾರ ಅಂತಂದ್ರ ಮೇಡಮ್, ಅದಕ್ ಹೋಗಿದ್ವಿ. ಬಾಳ ಚಂದ ಆಯ್ತು ಮೇಡಮ್ ಅಲ್ಲಿ. ವೆರಿ ಗುಡ್, ವೆರಿ ಗುಡ್. ನೋಡ್ರಿ, ಅದಕ್ಕೆ ಬೀದರ್ನಿಂದ ಬಾಗಲಕೋಟೆವರೆಗೂ, ಬಾಗಲಕೋಟೆಯಿಂದ ಬೆಂಗಳೂರುವರೆಗೂ ಒಟ್ಟು ಧ್ಯಾನ ಶಾಖಾಹಾರ ಜಗತ್ ಮಾಡೋದೇ ನಮ್ದಷ್ಟೇ. ಹಾ ಮೇಡಮ್. 200 ಜನ ಮಗ ಇತ್ತು ಮೇಡಮ್ ಕೂಡಿದ್ರಿ ಇವತ್ತ. ಅಲ್ಲಿ ಬಾಳ ಚಂದ ಮಾಡಿದ್ರು. ವೆರಿ ಗುಡ್, ವೆರಿ ಗುಡ್. ಎಲ್ಲಾ ಕಡೆ ಪತ್ರಿಜಿ ಚೈತನ್ಯ ಫುಲ್ ವರ್ಕ್ ಆಗ್ತಾ ಇದೆ. ಸರ್ ಒಂದಿದ್ರು, ಎಷ್ಟೊಂದು ಜನ ಬಂದಿದ್ರು ಮೇಡಮ್. ಎಲ್ಲಾರು ಬಾಳ ಚಂದ ಮಾಡಿದ್ರು, ಪರಿಚಯ ಮಾಡ್ಕೊಂಡ್ರು. ಮತ್ತೆ ಎಷ್ಟೋ ಮಟ್ಟ ಹೇಳಿದ್ರು, ಧ್ಯಾನ ಮಾಡ್ಸಿದ್ರು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ನೀವು ಇಲ್ಲಿ ಹಂಚ್ಕೊಂಡಿದ್ರಿ. ಥ್ಯಾಂಕ್ ಯು. ನಮಸ್ತೆ. ಶಕುಂತಲಾ ಮಾತಾಡಿ. ಮಾಸ್ಟರ್ಸ್ ಇನ್ಯಾರು ಹ್ಯಾಂಡ್ ರೈಸ್ ಮಾಡ್ಬೇಡಿ. ಓಕೆ, ಹೇಳಿ ಮೇಡಮ್. ಶಕುಂತಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ನಾನು ಇದು ಈ ಧ್ಯಾನಕ್ ಬಂದ್ಮೇಲೆ ಮೇಡಮ್ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ಇವಾಗ. ಹೌದು, ಅನ್ಸ್ಲೇಬೇಕು. ಅಂಗನವಾಡಿ ಟೀಚರ್ ಮೇಡಮ್ ನಾನು. ನನಗೆ ಸ್ಟೇಜ್ ಕವರೇಜ್ ಇರ್ಲಿಲ್ಲ ಮೇಡಮ್. ಮೊನ್ನೆ ಇದ್ರಲ್ಲಿ ಮಹಿಳಾ ದಿನಾಚರಣೆಯಲ್ಲಿ ಒಂದು ನಮ್ಮ ಫ್ರೆಂಡ್ ನಾವು 3 ಸೇರಿ ಒಂದು ಡ್ರಾಮಾ ಮಾಡಿದೀವಿ. ಎಷ್ಟು ಕ್ಲಿಯರ್ ಆಗಿ ಮಾತಾಡಿದೆ ಅಂದ್ರೆ ಮೇಡಮ್, ನಾನು ಅದು ಹೇಳಕ್ ಆಗಲ್ಲ ಮೇಡಮ್, ಅಷ್ಟು ಖುಷಿ ಆಯ್ತು ನನಗೆ. ನೆಕ್ಸ್ಟ್ ಮತ್ತೆ ಆಫೀಸ್ ನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಮೇಡಮ್, ಮಹಿಳಾ ದಿನಾಚರಣೆ ಇನ್ನೊಂದು. ಅದರಲ್ಲಿ ಮೊನ್ನೆ ಮೇಡಮ್ ಅವತ್ತು ಕೂಡ ನನಗೆ ಎಲ್ಲಾರು ನಮ್ಮ ಮಹಿಳಾ ದಿನಾಚರಣೆ ದಿವಸ ಶಕುಂತಲಾ ಟೀಚರ್ ನೀವೇ ಮಾತಾಡ್ಬೇಕಂತಂದ್ ಹೇಳಿ ನನ್ನ ಕರ್ಕೊಂಡು ಹೋಗಿದ್ರು ಮೇಡಮ್. ಒಂದು ಸಂಜೀವಿನಿ ಒಕ್ಕೂಟದಿಂದ. ಅಲ್ಲಿ ಕೂಡ ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಎಲ್ಲಾ ಮಾತಾಡಿದೆ. ಒಂದು 5 ನಿಮಿಷ ರೀ ಕ್ಲಿಯರ್ ಆಗಿ ಮಾತಾಡಿದೆ. ನನಗೆ ಎಷ್ಟು ಖುಷಿ ಅನಿಸ್ತಂದ್ರೆ, ಈ ಸ್ಟೇಜ್ ಕವರೇಜ್ ಬಂದಿದ್ದು ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಅಂತ ನನಗೆ 100% ಆಗಿದೆ ಮೇಡಮ್.
ಇದಕ್ ನಾ ಹೌದು. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವಾಗ ಮೇಡಮ್. ಏನ್ ಮಾಡ್ಬೇಕಂದ್ರೆ ಈ ಸ್ಟೇಜ್ ಕರೇಜ್ ನನಗೆ ಇಷ್ಟು ಆತ್ಮವಿಶ್ವಾಸ ಧೈರ್ಯ ಬಂದಿರೋದು ಧ್ಯಾನದಿಂದ, ಅದಕ್ಕೆ ನೀವೆಲ್ಲರೂ ಧ್ಯಾನ ಮಾಡಿ ಅಂತ ಅಲ್ಲೇ ಧ್ಯಾನ ಹೇಳ್ಬೇಕು, ಅಲ್ಲೇ ಪಾಂಪ್ಲೆಂಟ್ ಹಂಚ್ಬಿಡ್ಬೇಕು. ನೆಕ್ಸ್ಟ್ ಹೇಳ್ತೀನಿ ಮೇಡಮ್ ನಾನು. ಈಗ ಪ್ರತಿಯೊಂದು ನಾನು ಮೀಟಿಂಗ್ ನಲ್ಲಿ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ ಮೇಡಮ್. ವೆರಿ ನಾನು ಗುಡ್. ಪ್ರತಿಯೊಂದು ಮೀಟಿಂಗ್ ಹೋಗ್ತೀನಲ್ಲ ಮೇಡಮ್, ಪ್ರತಿ ತಿಂಗಳ ಎರಡು ಸಾರಿ ಮೀಟಿಂಗ್ ಆಗುತ್ತೆ. ಆಮೇಲೆ ಇಲ್ಲಿ ಸಂಜೀವಿನಿ ಒಕ್ಕೂಟದಲ್ಲಿ ಹೋಗ್ತಾ ಇರ್ತೀನಿ. ಅಲ್ಲಿ ಕೂಡ ನಾನು ಅವ್ರಿಗೆಲ್ಲ ನೀವು ಧ್ಯಾನ ಮಾಡೋದ್ರಿಂದ ಧೈರ್ಯನೂ ಬರ್ತೈತಿ, ಆಮೇಲೆ ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತ ಅಂತ ಹೇಳಿ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಮೇಡಮ್. ವೆರಿ ಗುಡ್. ಅದೇ ಕರೆಕ್ಟ್, ಅದೇ ಕರೆಕ್ಟ್. ತುಂಬಾ ಥ್ಯಾಂಕ್ಸ್ ಅವ್ರು ಮೇಡಮ್. ನೋಡಿ ನಿಮ್ಮಲ್ಲಿ ಇಷ್ಟು ಬದಲಾವಣೆ ಇದೆ, ಇದರಿಂದ ಏನು ಕಾರಣ ಅಂದ್ರೆ ಇದರಿಂದ ಧ್ಯಾನನೇ ಕಾರಣ ಅಂತ ಹೇಳ್ಬೇಕು, ಮತ್ತೆ ಅವ್ರಿಗೆ ಧ್ಯಾನ ಹೇಳ್ಬೇಕು. ಅದನ್ನ ಹೇಳಿದ್ದೀನಿ ಮೇಡಮ್ ನಾನು. ವೆರಿ ಗುಡ್, ವೆರಿ ಗುಡ್. ಅದೇ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಓಕೆ ನಿಮ್ಮ ಅನುಭವ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಸ್ಫೂರ್ತಿ ಆಗುತ್ತೆ ಅದು. ಸರಿ ಮೇಡಮ್, ಎಲ್ರಿಗೂ ಆಯ್ತಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್. Thank you. ಥ್ಯಾಂಕ್ ಯು.